ಅಂಡ್ ಇವ್ರು ಏನ್ ಅಂದ್ಕೊಂಡಿದ್ದಾರೆ, ಮೋಸ್ಟ್ಲಿ ಇವರು ಬೇರೆ ಬೇರೆ ತರನಾದ ವಕೀಲರನ್ನ ಈವರೆಗೆ ನೋಡಿದ್ದಾರೆ ಅನ್ಸುತ್ತೆ. ಈ ಗುಂಪಿನ ವಕೀಲರನ್ನ ನೋಡಿಲ್ಲ. ಈ ವಕೀಲರು ಚಳಿ ಬಿಡಿಸ್ತಾರೆ ಇವಾಗ ಇವ್ರಿಗೆ. ಇವ್ರು ಏನ್ ಅಂದ್ಕೊಂಡಿದ್ದಾರೆ, ನಾವ್ ಏನ್ ಮಾಡಿದ್ರು ನಡೆಯುತ್ತೆ ನ್ಯಾಯಾಲಯದಲ್ಲಿ, ವಕೀಲರು ಹಾಗೆ ಹೀಗೆ ಅಂತ ಅಂದ್ಕೊಂಡಿದ್ದಾರೆ. ಈ ತರನಾದ ವಕೀಲರನ್ನ ಅವ್ರು ನೋಡಿಲ್ಲ, ಈಗ ನೋಡ್ತೆ ಎಕ್ಸಿಮೇಷನ್ ಮಾಡಿದ್ರೆ ಅಲ್ಲಿ ಏನು ಸಿಗ್ಲಿಲ್ಲ ಅಂದ್ರೆ ಆತನ ವಿರುದ್ಧ ಮೊಕದ್ದಮೆ ದಾಖಲು ಮಾಡೋದ್ರ ಜೊತೆಗೆ ಆತನಿಗೆ ಏನ್ ಶಿಕ್ಷೆ ಇದೆ ಅದನ್ನ ಶಿಕ್ಷಣ ಕೊಡ್ಲಿ ಅಂತ ಯಾರೇ ಹೇಳ್ತಿದ್ದಾರೆ, ಅವ್ರು ಮಾತ್ರ ಅಲ್ಲ, ಅವನ ವಕೀಲರು ನಾವೇ ಹೇಳ್ತಿದೀವಿ. ಈಗ ಸುಳ್ಳು ಹೇಳಿದಾನೆ ಅಂದ್ರೆ ಅದನ್ನ ಶಿಕ್ಷೆ ಆಗ್ಬೇಕು. ಈತ ದೂರುದಾರ ಹೇಳ್ತಿರೋದ್ರಲ್ಲಿ ಸತ್ಯ ಇದೆಯಾ ಇಲ್ವಾ ಅನ್ನುವಂತ ಸಾಧಾರಣ ಮನುಷ್ಯ ಕುತೂಹಲವು ಈ ಪೊಲೀಸ್ ಇಲಾಖೆಗಿಲ್ಲ ಅಂತ ಹೇಳ್ಬೇಕಾಗತ್ತೆ. ಅವರು ಯಾವ ಕಾನೂನನ್ನ ಮುಂದಿಟ್ಕೊಂಡು ಮಾತನಾಡ್ತಿದಾರೆ ಗೊತ್ತಿಲ್ಲ. ಆಗ ಪೊಲೀಸ್ನವ್ರು ಮಾಡ್ಬೇಕಾಗಿರುವಂತಹ ಮೊದಲನೇ ಪ್ರಾಥಮಿಕ ಕರ್ತವ್ಯ ಹೊರಗೆ ತೆಗೆಯುವಂಥದ್ದು, ವಿಟ್ನೆಸ್ ಎದುರುಗಡೆ ಹೊರಗೆ ತೆಗೆಯುವಂಥದ್ದು. ಈತ ಕೊಟ್ಟಿರೋ ದೂರಿನಲ್ಲಿ ಹೇಳಿರುವಂತದ್ದು ನಾನು ಹೊರಗೆ ತೆಗಿತೀನಿ ಅಂತ ಹೇಳಿದಾನೆ. ಆತ ದೂರು ಕೊಟ್ಟಿದ್ದು 3ನೇ ತಾರೀಕು, FIR ದಾಖಲಾಗಿದ್ದು 4ನೇ ತಾರೀಕು. ಇವ್ರೇನ್ ಕತ್ತೆ ಕಾಯ್ತಾ ಇದಾರ ಪೊಲೀಸ್ನವರು? ಅಂಡ್ ಪೊಲೀಸ್ನವ್ರ ವಿಚಾರವಾಗಿ ಈ ರೀತಿ ಮಾತನಾಡುವಂತದ್ದಕ್ಕೆ ನನಗೆ ಫಸ್ಟ್ ಆಫ್ ಆಲ್ ಅವ್ರಿಗಿಂತ ಜ್ಞಾನ ಜಾಸ್ತಿ ಇದೆ. ಇಂಡಿಯನ್ ಪೀನಲ್ ಕೋಡ್, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಸಂಬಂಧಪಟ್ಟಾಗಿ ಕುಣಿಸಿ ಅವ್ರನ್ನ ಫೇಸ್ ಟು ಫೇಸ್, ಅವ್ರಿಗೆ ಎಷ್ಟು ಮಾಹಿತಿ ಜ್ಞಾನ ಇದೆ, ನನಗೆ ಎಷ್ಟು ಮಾಹಿತಿ ಜ್ಞಾನ ಇದೆ ಅಂತ ನಾನು ಹೇಳ್ತೀನಿ. ಒಬ್ಬ ವ್ಯಕ್ತಿ ಸರ್ವಿಸ್ ಇಂದ ಡಿಸ್ಮಿಸ್ ಆಗ್ಲಿಕ್ಕೆ ಲಾಯಕ ಆದಂತ ಕೆಲಸವನ್ನ ಮಾಡ್ತಿದಾರಲ್ಲಿ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಾನು ಬೇರೆ ಎಲ್ಲ ಟೆಕ್ನಿಕಲ್ ವಿಚಾರಕ್ಕೆ ಆಮೇಲೆ ಬರ್ತೀನಿ ಸರ್. ನನ್ನ ಮೊದಲ ಒಂದು ಕುತೂಹಲದ ಪ್ರಶ್ನೆ ಇರೋದಂದ್ರೆ, ಈಗ ಸಾಕಷ್ಟು ದಿನಗಳಿಂದ ಆರೋಪ ಕೇಳಿ ಬರ್ತಾ ಇದೆ, ಸಾಕಷ್ಟು ಚರ್ಚೆ ಎಲ್ಲವೂ ಕೂಡ ಆಗ್ತಾ ಇದೆ. ಈಗ ನನ್ನ ಪ್ರಕಾರ ಒಂದೊಳ್ಳೆ ಅವಕಾಶ, ಎಲ್ಲವನ್ನು ಎಕ್ಸ್ಪೋಸ್ ಮಾಡೋದಕ್ಕೆ ಒಂದೊಳ್ಳೆ ಅವಕಾಶ. ಹೋಗಿ ಅಲ್ಲಿ ಆ ಬಾಡಿನ ತೆಗಿಯಕ್ಕೆ ಪ್ರಯತ್ನ ಪಟ್ರೆ, ಅಲ್ಲೇನಾದ್ರು ಬಾಡಿ ಇಲ್ಲ ಅಂತ ಆಗ್ಬಿಟ್ರೆ ನೀಟಾಗಿ ಎಕ್ಸ್ಪೋಸ್ ಮಾಡಬಹುದು. ಇಲ್ಲಿವರೆಗೆ ಬಂದ ಆರೋಪ ಸುಳ್ಳು ಅಂತ ಹೇಳ್ಬೋದು. ನನ್ನ ಪ್ರಕಾರ ಕೈಗೊಂದು ತುತ್ತು ತಗೊಂಡೋಗಿ ಕೊಟ್ಟಿದ್ದಾರೆ ಈಗ ಆರಾಮಾಗಿ ಎಕ್ಸ್ಪೋಸ್ ಮಾಡೋದಕ್ಕೆ ಒಂದು ಅವಕಾಶ ಅಂತ ಹೇಳಿ. ನಿಮ್ಗೆ ಏನ್ ಅನ್ಸುತ್ತೆ ಸರ್ ಅದು? ವೆಲ್, ಈತ ದೂರುದಾರ ಹೇಳ್ತಿರೋದ್ರಲ್ಲಿ ಸತ್ಯ ಇದೆಯಾ ಇಲ್ವಾ ಅನ್ನುವಂತ ಸಾಧಾರಣ ಮನುಷ್ಯ ಕುತೂಹಲವು ಈ ಪೊಲೀಸ್ ಇಲಾಖೆಗಿಲ್ಲ ಅಂತ ಹೇಳ್ಬೇಕಾಗತ್ತೆ. ಅವರು ಯಾವ ಕಾನೂನನ್ನ ಮುಂದಿಟ್ಕೊಂಡು ಮಾತನಾಡ್ತಿದಾರೆ ಗೊತ್ತಿಲ್ಲ. ಅಲ್ಲಿನ PSI ಅವರ ವಯಸ್ಸು 30ಕ್ಕಿಂತ ಕಡಿಮೆ ಇದೆ. ಅವ್ರಿಗೆ ರೇಪ್ ಎಷ್ಟು ಕೇಸ್ಗಳ ಎಕ್ಸ್ಪೀರಿಯನ್ಸ್ ಇದೆ, ರೇಪ್ ಟ್ರಯಲ್ಗಳಲ್ಲಿ, ಮರ್ಡರ್ ಟ್ರಯಲ್ಲು, ಎಕ್ಸ್ಯೂಮೇಷನ್ಗೆ ಸಂಬಂಧಪಟ್ಟಾಗ ಎಷ್ಟು ವರ್ಷಗಳ ಅನುಭವ ಇದೆ ಅನ್ನುವಂಥದ್ದು ಪ್ರಸ್ತುತವಾಗತ್ತೆ. ಈಗ ಯಾರಾದ್ರೂ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ, ಹೋಗಿ ಹೇಳ್ತಾನೆ, ಸ್ವಾಮಿ ನಾನು ಗೋಲ್ಡ್ ಚೈನ್ ಅನ್ನ ಕದ್ದು ನನ್ನ ಜೇಬ್ನಲ್ಲಿ ಇಟ್ಕೊಂಡಿದೀನಿ ಅಂತ. ಇವರು PSI ಹೇಳ್ತಾ ಇದಾರೆ ಅವರ ಡಿಸ್ಕ್ರಿಷನ್ ಇದೆಯಂತೆ ತೆಗಿದೇ ಇರೋವಂಥದ್ದು. ಆ ರೀತಿ ಹೇಳಿದ್ರೆ ಪೊಲೀಸ್ ಎಕ್ಸಾಮಿನೇಷನ್ ಪಾಸ್ ಮಾಡೋದಿಲ್ಲ ಅವರನ್ನ. ಆ ತರನಾದ ಪ್ರಕರಣ ಇದು. ಬಟ್ ಇದರಲ್ಲಿ ಸಣ್ಣ ಟ್ವಿಸ್ಟ್ ಏನಂದ್ರೆ, ಈತ ಹೇಳ್ತಿರೋದು, ಸ್ವಾಮಿ ಬೇರೊಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯಿಂದ ಗೋಲ್ಡ್ ಚೈನ್ ಅನ್ನ ಕದ್ದು ನನಗೆ ಜೀವ ಬೆದರಿಕೆ ಇಟ್ಟು ನನ್ನ ಜೇಬ್ನಲ್ಲಿ ಇಟ್ಟಿದ್ದಾನೆ ಅಂತ ಬಂದಿರುವಂತದ್ದು. ಹೀಗಿದ್ದಾಗ ಪೊಲೀಸ್ನವ್ರು ಮಾಡ್ಬೇಕಾಗಿರುವಂತಹ ಮೊದಲನೇ ಪ್ರಾಥಮಿಕ ಕರ್ತವ್ಯ ಹೊರಗೆ ತೆಗೆಯುವಂಥದ್ದು, ವಿಟ್ನೆಸ್ ಎದುರುಗಡೆ ಹೊರಗೆ ತೆಗೆಯುವಂಥದ್ದು. ಈತ ಕೊಟ್ಟಿರೋ ದೂರಿನಲ್ಲಿ ಹೇಳಿರುವಂತದ್ದು ನಾನು ಹೊರಗೆ ತೆಗಿತೀನಿ ಅಂತ ಹೇಳಿದಾನೆ. ಆತ ದೂರು ಕೊಟ್ಟಿದ್ದು 3ನೇ ತಾರೀಕು, FIR ದಾಖಲಾಗಿದ್ದು 4ನೇ ತಾರೀಕು. ಇವ್ರೇನ್ ಕತ್ತೆ ಕಾಯ್ತಾ ಇದಾರ ಪೊಲೀಸ್ನವರು? ಅಂಡ್ ಪೊಲೀಸ್ನವ್ರ ವಿಚಾರವಾಗಿ ಈ ರೀತಿ ಮಾತನಾಡುವಂತದ್ದಕ್ಕೆ ನನಗೆ ಫಸ್ಟ್ ಆಫ್ ಆಲ್ ಅವ್ರಿಗಿಂತ ಜ್ಞಾನ ಜಾಸ್ತಿ ಇದೆ. ಇಂಡಿಯನ್ ಪೀನಲ್ ಕೋಡ್, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಸಂಬಂಧಪಟ್ಟಾಗಿ ಕುಣಿಸಿ ಅವ್ರನ್ನ ಫೇಸ್ ಟು ಫೇಸ್, ಅವ್ರಿಗೆ ಎಷ್ಟು ಮಾಹಿತಿ ಜ್ಞಾನ ಇದೆ, ನನಗೆ ಎಷ್ಟು ಮಾಹಿತಿ ಜ್ಞಾನ ಇದೆ ಅಂತ ನಾನು ಹೇಳ್ತೀನಿ. ಒಬ್ಬ ವ್ಯಕ್ತಿ ಸರ್ವಿಸ್ ಇಂದ ಡಿಸ್ಮಿಸ್ ಆಗ್ಲಿಕ್ಕೆ ಲಾಯಕ ಆದಂತ ಕೆಲಸವನ್ನ ಮಾಡ್ತಿದಾರಲ್ಲಿ. ಆತನನ್ನ ಕರ್ಕೊಂಡು ಹೋಗಿ ಜಾಗಗಳಿಗೆ ತೆಗಿಯಪ್ಪ ಏನಿದೆ ಅಂತ ಹೇಳೋದ್ರ ಮೂಲಕ ಆತನನ್ನ ಆತ ಬಂದಿರೋ ಒಂದು ಕೆಲಸಕ್ಕೆ ಆತನನ್ನ ತೊಡಗಿಸ್ಕೋಬೇಕು. ಆತ ತೆಗಿತಾನೆ ಅಂತ ಇಟ್ಕೊಳ್ಳಿ, ಏನಾಗುತ್ತೆ ಅವಾಗ? ಆತ ಮಾಡಿರುವಂತ ಅಲಿಗೇಷನ್ಸ್ ಗಳಿಗೆ ಪುಷ್ಟಿ ಬರುತ್ತೆ. ಆತ ಕೆಲವು ವ್ಯಕ್ತಿಗಳ ಹೆಸರು ಹೇಳಿದಾನೆ, ಆ ವ್ಯಕ್ತಿಗಳನ್ನ ಕರೆದು ವಿಚಾರಣೆ ಮಾಡ್ತಾರೆ. ಇಷ್ಟೊಂದು ಸರಳವಾದ್ದು. ಒಂದು ವೇಳೆ ತೆಗಿಲಿಕ್ಕಾಗ್ಲಿಲ್ಲ, ಇನ್ನೊಂದ್ ಕಡೆ ತೆಗಿತೀನಿ ಅಂತಾನೆ ಅಲ್ಲಿ ಹೋಗ್ತಾರೆ, ಅಲ್ಲೂ ತೆಗಿಲಿಕ್ಕಾಗ್ಲಿಲ್ಲ. ಅಲ್ಲಿಗೆ ಆತನಿಗೆ ಅವಕಾಶ ಕೊಟ್ಟು, ಸಾಕಷ್ಟು ಅವಕಾಶ ಕೊಟ್ಟು ಅವ್ನು ತೆಗಿಲಿಕ್ಕಾಗ್ಲಿಲ್ಲ ಅನ್ನೋದೇ ಆದ್ರೆ, ಈತ ಸುಳ್ಳು ಹೇಳಿಕೆಯನ್ನ ಕೊಟ್ಕೊಂಡು ಸುಳ್ಳು ಒಂದು ದೂರನ್ನ ಕೊಟ್ಟಿದ್ದಾನೆ ಅನ್ನೋ ಕಾರಣಕ್ಕೆ ಸುಳ್ಳು ದೂರು ಕೊಡೋದು ಕೂಡ ಒಂದು ಅಪರಾಧ. ಅಂಡ್ ಆತನ ದೂರಿನಲ್ಲಿ ಒಂದು ಪ್ಯಾರಾಗ್ರಾಫ್ ಕೂಡ ಇದೆ, ಸುಳ್ಳು ದೂರು ಕೊಡೋದಕ್ಕೆ ಆಗುವಂತ ಪರಿಣಾಮಗಳ ಒಂದು ಅರಿವಿನ ಬಗ್ಗೆನೇ ನಾನು ಆಕ್ಚುಲಿ ಕಂಪ್ಲೇಂಟ್ ಅನ್ನ ಕೊಡ್ತಿದ್ದೀನಿ ಅಂತ. ಆತನನ್ನ ಪ್ರಾಸಿಕ್ಯೂಟ್ ಮಾಡ್ಬೇಕಾಗಿರುವಂತದ್ದು ಇವ್ರ ಕೆಲಸ. ಇವರಿಗೆ ತನಿಖೆಯ ತಲೆಯೂ ಗೊತ್ತಿಲ್ಲ, ಬುಡವೂ ಗೊತ್ತಿಲ್ಲ ಅಂತ ಅವಿವೇಕಿಗಳನ್ನ ಕುಣಿಸಿದ್ದಾರೆ ಅಲ್ಲಿ. ಗೊತ್ತಾಯ್ತಲ್ಲ. ಅಂಡ್ ರಾಜ್ಯ ಸರ್ಕಾರ ಈ 100 ವರ್ಷಗಳಿಗೆ ಶತಮಾನದಲ್ಲಿ ಒಮ್ಮೆ ಈ ತರನಾದ ಪ್ರಕರಣ ಬರಬಹುದು. ಈ ತರ ಪ್ರಕರಣ ಒಂದು ದಾಖಲಾಗತ್ತೆ ಅಂತ 22ನೇ ತಾರೀಕು ಜೂನ್ ವಕೀಲರು ಮಾಹಿತಿ ಒಂದು ಸಾರ್ವಜನಿಕವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂಡ್ 3ನೇ ತಾರೀಕು ಜುಲೈ
ಫೈಲ್ ಮಾಡಿರುವಂಥದ್ದು. ಈ ತರ ಪ್ರಕರಣಕ್ಕೆ ಸರ್ಕಾರ ನಿಯೋಜಿಸಿರುವಂತ ವ್ಯಕ್ತಿ ಆತನ ಅನುಭವ ಏನಿದೆ, ಆತನಿಗೇನು ಯಾವ ರೇಪ್ ಟ್ರಯಲ್ ಮಾಡಿದಾನ ಆತ, ಯಾವ ಒಂದು ಎಕ್ಸಿಮೇಷನ್ ಕೇಸ್ ಮಾಡಿದಾನ ಆತ, ಅನುಭವಕ್ಕೆ ಒಂದು ಅರ್ಥವಿಲ್ಲ. ಮತ್ತೆ ಇಲ್ಲಿ ನಮ್ಮ ಕ್ಯಾಬಿನೆಟ್ ನಲ್ಲಿ ಇರೋರೆಲ್ಲರೂ ವಯಸ್ಸು ಸುಮಾರು 60 ದಾಟುತ್ತೆ, ರೈಟ್? ಆವರೇಜ್ ವಯಸ್ಸು. ಒಂದು ಅನುಭವಕ್ಕೆ ಅರ್ಥವೇ ಇಲ್ವಾ ಈ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ? ಅನುಭವವೇ ಇಲ್ದೇ ಇರುವಂಥದ್ದು, ಏನು ಗೊತ್ತಿಲ್ದಿರೋಂಥ ವ್ಯಕ್ತಿನ ಅಲ್ಲಿ ಹೋಗಿ PSI ಮಾಡಿದ್ದಾರೆ, ಈ ಕೇಸ್ಗೆ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಮಾಡಿದ್ದಾರೆ. ಇದನ್ನ ಒಪ್ಕೊಳ್ಬೋದಾ? ಅಂಡ್ ಅದ್ರ ರಿಸಲ್ಟ್ ತಾವು ನೋಡ್ತಿದ್ದೀರಿ. ರಿಸಲ್ಟ್ ಯಾವ ತರ ಇದೆ ಅಂದ್ರೆ, ಯಾರಾದ್ರೂ ಈ ದೂರನ್ನ 3ನೇ ತಾರೀಕು ಒಪ್ಪೋದಿಲ್ಲ, ನಾನು ನಂಬೋದಿಲ್ಲ ಈ ದೂರಿನಲ್ಲಿರುವಂತಹ ಅಂಶವನ್ನ ಅಂತ ಹೇಳುವಂತವ್ರಿಗೂ ಈಗ ಏನಾಗ್ತಿದೆ, ಕನ್ಫರ್ಮೇಶನ್ ಕೊಡ್ತಿದೆ ಪೊಲೀಸ್ ಇಲಾಖೆನೆ. ಈ ದೂರಿನಲ್ಲಿ ಸತ್ಯ ಅಡಗಿರೋದ್ರಿಂದ ನಮ್ಗೆ ಭಯವಾಗ್ತಿದೆ, ತೆಗೆದ್ರೆ ಯಾರು ಸಿಕ್ಕಾಕೊಂಡ್ಬಿಡ್ತಾರೆ ಅನ್ನೋದ್ರ ವಿಚಾರವಾಗಿ. ತೆಗೆದ್ರೆ ಯಾರು ಸಿಕ್ಕಾಕೊಡ್ತಾರೆ ಅನ್ನುವಂಥದ್ದು ಪೊಲೀಸ್ ಇಲಾಖೆ ಯಾಕೆ ಎದುರ್ಕೋಬೇಕು? ಪೊಲೀಸ್ ಇಲಾಖೆ ಯಾರಾದ್ರೂ ಸಂಬಳ ತಗೊಳ್ತಿದೆ? ರಾಜ್ಯ ಸರ್ಕಾರ ಅವ್ರಿಗೆ ಸಂಬಳ ಎಲ್ಲಿಂದ ಬರ್ತಿದೆ? ತೆರಿಗೆದಾರರ ಹಣದಿಂದ ತಾನೇ ಸಂಬಳ ಹೋಗ್ತಿರೋದು. ತೆರಿಗೆದಾರರ ಹಿತಾಸಕ್ತಿ ಕಾಪಾಡಲಿಕ್ಕೆ ಅವರು ಯಾವುದೇ ತರನಾದ ಮೀನಾಮೇಷ ಎಣಿಸ್ಕೂಡುದು. ಈಗ ಹೇಳ್ತಾರೆ SP ಅವರು ಇಂಟೆಲಿಜೆನ್ಸ್ ಬಂದಿದೆ ಅಂತ. ಯಾರು ಇಂಟೆಲಿಜೆನ್ಸ್ ಕೊಟ್ಟಿರೋದು? ದಯವಿಟ್ಟು ಅಫಿಡೇವಿಟ್ಸ್ ಪ್ರಮಾಣ ಪತ್ರವನ್ನ ಕೊಡಿ. ನ್ಯಾಯಾಲಯಕ್ಕೆ ಅರ್ಜಿಗಳನ್ನ ಹಾಕ್ತಿದ್ದಾರೆ ವಕೀಲರು. ಆ ಪ್ರಮಾಣ ಪತ್ರದಲ್ಲಿ ಯಾರು ಕೊಟ್ಟಿದ್ದಾರೆ ಅವ್ರಿಗೆ ಇಂಟೆಲಿಜೆನ್ಸ್, ಅವ್ರಗಳ ಹೆಸರುಗಳನ್ನ ಅಡ್ರೆಸ್ ಅನ್ನ ಕೋರ್ಟ್ಗೆ ಮಾತ್ರ ಕೊಡಿ ಅಂತ ಪರ್ಟಿಕ್ಯುಲರ್. ಯಾತಕ್ಕೆ ಅಂದ್ರೆ ಇದು ಬಹಳ ದೊಂಬರಾಟ ಆಗೋಗಿದೆ ಅಂತ ಹೇಳ್ಬೇಕಾಗತ್ತೆ. ಅಂಡ್ ಇವ್ರು ಏನ್ ಅಂದ್ಕೊಂಡಿದ್ದಾರೆ, ಮೋಸ್ಟ್ಲಿ ಇವರು ಬೇರೆ ಬೇರೆ ತರನಾದ ವಕೀಲರನ್ನ ಈವರೆಗೆ ನೋಡಿದ್ದಾರೆ ಅನ್ಸುತ್ತೆ. ಈ ಗುಂಪಿನ ವಕೀಲರನ್ನ ನೋಡಿಲ್ಲ. ಈ ವಕೀಲರು ಚಳಿ ಬಿಡಿಸ್ತಾರೆ ಇವಾಗ ಇವ್ರಿಗೆ. ಇವ್ರು ಏನ್ ಅಂದ್ಕೊಂಡಿದ್ದಾರೆ, ನಾವ್ ಏನ್ ಮಾಡಿದ್ರು ನಡೆಯುತ್ತೆ ನ್ಯಾಯಾಲಯದಲ್ಲಿ, ವಕೀಲರು ಹಾಗೆ ಹೀಗೆ ಅಂತ ಅಂದ್ಕೊಂಡಿದ್ದಾರೆ. ಈ ತರನಾದ ವಕೀಲರನ್ನ ಅವ್ರು ನೋಡಿಲ್ಲ, ಈಗ ನೋಡ್ತಾರೆ. ಓಕೆ ಸರ್, ನಂದು ಇನ್ನೊಂದು ಪ್ರಶ್ನೆ. ಆತೇನಾದ್ರೂ ಸುಳ್ಳು ದೂರು ಕೊಟ್ಟಿದ್ದ ಅಂತ ಆದ್ರೆ, ಅಥವಾ ಆತನ ಆರೋಪ ಸುಳ್ಳು ಅಂತ ಆದ್ರೆ, ಆತನ ಮೇಲೆ ಮೊಕದ್ದಮೆ ದಾಖಲಿಸೋಕೆ ಅವಕಾಶ ಇರುತ್ತೆ? ಹೇಗೆ ಸರ್ ಅದು? ಖಂಡಿತ ಇರುತ್ತೆ. ಅಂಡ್ ದಾಖಲಿಸಬೇಕು. ಆಲ್ ಸೆಡ್ ಅಂಡ್ ಡನ್. ನೋಡಿ, ಇಲ್ಲಿ ಈ ಕೇಸ್ನಲ್ಲಿ ಈ ತರನಾದ ಪ್ರಕರಣ ನಿಮಗೆ 100 ವರ್ಷಗಳಲ್ಲಿ ಯಾಕೆ ಒಂದೇ ಸಿಗ್ಬೋದು ಅಂದ್ರೆ, ನಮ್ಮ ಕ್ರಿಮಿನಲ್ ಜೂರಿಸ್ಪ್ರೂಡೆನ್ಸ್ ಭಾವಿಸೋ ಅಂಥದ್ದು, ವ್ಯಕ್ತಿಯೊಬ್ಬ ಅಪರಾಧ ಮಾಡಿದ್ರೆ ತಲೆ ಮರೆಸ್ಕೊಳ್ತಾನೆ, ಓಡ ಹೋಗ್ತಾನೆ ಅಂತ. ಬಟ್ ಆದ್ರೆ 10 ವರ್ಷಗಳ ನಂತರ ಆತ ಬಂದಿರೋದು ಕಾನೂನಿನ ಭಯದಿಂದ ಅಲ್ಲ, ಆತ ಹೇಳ್ತಿರೋದು ಭಗವಂತನ ಭಯದಿಂದ ಬಂದಿದ್ದಾನೆ ಅಂತ ಹೇಳ್ತಿದ್ದಾನೆ. ಇದೊಂದು ವಿನೂತನ ಪ್ರಕರಣ. ಈ ವಿನೂತನ ಪ್ರಕರಣ ಆದ್ರೂ ಕೂಡ ಒಂದು ಟ್ರೆಡಿಷನಲ್ ಕನ್ವೆನ್ಷನಲ್ ಕೇಸ್ನಲ್ಲಿ ಇರುವಂತಹ ಅಂಶಗಳೇ ಇದರಲ್ಲೂ ಕೂಡ ಇರುವಂತದ್ದು. ಏನು, ಸ್ವಾಮಿ ನಾನು ಹೂತಿಟ್ಟಿರೋ ಜಾಗ ತೋರಿಸ್ತೀನಿ ಅಂತ ಆತ ಹೇಳ್ತಿದ್ದಾನೆ. ಹೂತಿಟ್ಟಿರೋ ಜಾಗಕ್ಕೆ ಇವ್ರು ಹೋಗಿದಾರಾ? ಅಂಡ್ ಇವ್ರು ಹೇಳ್ತಾ ಇದಾರಲ್ಲ ಇಂಟೆಲಿಜೆನ್ಸ್ ರಿಪೋರ್ಟ್ ಸಿಕ್ಕಿದೆ ಅಂತ. ಏನು ಇಂಟೆಲಿಜೆನ್ಸ್ ರಿಪೋರ್ಟ್ ಅದು? ಯಾರು ಪ್ರಮಾಣ ಪತ್ರದಲ್ಲಿ ಕೊಟ್ಟಿದಾರ ಅವ್ರಿಗೆ, ಅಥವಾ ಗಾಳಿ ಸುದ್ದಿ ಆರೋಪಿಗಳು ಹೇಳ್ತಿರೋದನ್ನ ತಂದು ಹೇಳ್ತಿದಾರ? ಸೊ ಅದನ್ನೆಲ್ಲ ಆಕ್ಚುಲಿ ಈಗ ಪೊಲೀಸ್ ಇಲಾಖೆನ ಎಕ್ಸ್ಪೋಸ್ ಮಾಡಿದ್ರೆ ಏನ್ ಗೊತ್ತಾಗುತ್ತೆ ಅಂದ್ರೆ, ಅವ್ರಿಗೆ ಈಗ ಅಲ್ಟಿಮೇಟ್ಲಿ ಎಕ್ಸ್ಪೋಸ್ ಪ್ರಶ್ನೆ ಎಲ್ಲಿ ಬರುತ್ತೆ? ಅವರು ಪ್ರಾಮಾಣಿಕವಾಗಿ ತನಿಖೆ ಮಾಡೋದು ಅಂದ್ರೆ ಎಕ್ಸ್ಕವೇಷನ್ ಮಾಡಿದ್ರೆ, ಎಕ್ಸಿಮೇಷನ್ ಮಾಡಿದ್ರೆ ಅಲ್ಲಿ ಏನು ಸಿಗ್ಲಿಲ್ಲ ಅಂದ್ರೆ ಆತನನ್ನ ಆಕ್ಚುಲಿ ಆತನ ವಿರುದ್ಧ ಮೊಕದ್ದಮೆ ದಾಖಲು ಮಾಡೋದ್ರ ಜೊತೆಗೆ ಆತನಿಗೆ ಏನ್ ಶಿಕ್ಷೆ ಇದೆ ಅದನ್ನ ಶಿಕ್ಷಣ ಕೊಡ್ಲಿ ಅಂತ ಯಾರೇ ಹೇಳ್ತಿದ್ದಾರೆ? ಅವ್ರು ಮಾತ್ರ ಅಲ್ಲ, ಅವನ ವಕೀಲರು ನಾವೇ ಹೇಳ್ತಿದೀವಿ. ಈಗ ಸುಳ್ಳು ಹೇಳಿದಾನೆ ಅಂದ್ರೆ ಅದನ್ನ ಶಿಕ್ಷೆ ಆಗ್ಬೇಕು. 3ನೇ ತಾರೀಕು ಹಾಕಿದಂತ ಪ್ರಕರಣ ಇವತ್ತು 15 ದಿನಗಳಾಗಿದೆ. ಇದರಲ್ಲಿ ಶೂನ್ಯ ಅಂತ ಹೇಳ್ಬೇಕಾಗತ್ತೆ. ಅಂಡ್ ಒಂದು ಅವರು ಮ್ಯಾಜಿಸ್ಟ್ರೇಟ್ ಅವ್ರ ಮುಂದೆ ಹೇಳಿಕೆ ಕೊಡಬೇಕು ಅನ್ನೋ ವಿಚಾರಕ್ಕೆ ಪರ್ಟಿಕ್ಯುಲರ್ಲಿ ವಕೀಲರು ಹೇಳಿದ್ದೇನಂತ ಅಂದ್ರೆ, ಈ ಪ್ರಕರಣದಲ್ಲಿ ಮ್ಯಾಜಿಸ್ಟ್ರೇಟ್ ಅವರ ವಿಚಾರಣೆ ಅನಗತ್ಯ. ಈ ಹಂತದಲ್ಲಿ ಆತನನ್ನ ಜಾಗಕ್ಕೆ ಕರ್ಕೊಂಡು ಹೋಗಿ, ಯಾಕಂದ್ರೆ ಕೋರ್ಟ್ ಟೈಮ್ ಬಹಳ ಪ್ರೆಷಸ್ ಅಲ್ವಾ. ಆತನ ದೂರಿನಲ್ಲಿರುವಂಥದ್ದು ಬರೀ ಹೇಳಿಕೆ, ನ್ಯಾಯಾಧೀಶರ ಮುಂದೆ ಕೊಡುವಂಥದ್ದು ಬರೀ ಹೇಳಿಕೆ. ಆ ಹೇಳಿಕೆಯಿಂದ ಕ್ರಿಮಿನಲ್ ಟ್ರಯಲ್ಗಳಿಗೆ, ಕ್ರಿಮಿನಲ್ ಇನ್ವೆಸ್ಟಿಗೇಷನ್ಗೆ ನಿಜವಾದ ಪ್ರಯೋಜನ ಸಿಗೋದಿಲ್ಲ. ನಿಜವಾದ ಪ್ರಯೋಜನ ಸಿಗುವಂಥದ್ದು ಎಕ್ಸಿಮೇಷನ್ ಇಂದ. ಎಕ್ಸಿಮೇಷನ್ ಆದ ನಂತರ ಆತ ಕೊಡುವಂತ ಹೇಳಿಕೆ, ಅದಾದ ನಂತರ ಯಾವ ಆರೋಪಿಗಳ ಹೆಸರು ಹೇಳಿರ್ತಾನೆ ಆ ಆರೋಪಿಗಳನ್ನ ಕರೆದು ವಿಚಾರಣೆ ಮಾಡುವಂಥದ್ದು. ಅದರಿಂದ ಏನಾದ್ರೂ ಪ್ರಯೋಜನ ಆಗ್ಬೋದು. ಪ್ರಯೋಜನ ಆಗುವಂಥದ್ದು ಏನು ಪೊಲೀಸ್ನವ್ರು ಮಾಡ್ತಿಲ್ಲ ಅಂತ ಹೇಳ್ಬೇಕಾಗತ್ತೆ. ಈಗ ನೋಡಿ, ಅವರು ಗಾಳಿ ಸುದ್ದಿ ಅಂತ ಹೇಳಿದಾರಲ್ಲ, ಆ ಕೋರ್ಟ್ಗೆ ಆಕ್ಚುಲಿ ಆಗ್ತಾ ಇದೆಯಾ, ಸುಪ್ರೀಂ ಕೋರ್ಟ್ ವರ್ಗೂ ಹೋಗುತ್ತೆ ಆ ಪ್ರಕರಣ. ಗಾಳಿ ಸುದ್ದಿ ಅಂತ ಹೇಳ್ಬಿಟ್ಟು ಇವರು ಬೇಕಾದಂತ ಅವ್ರ ಕೈಲಿ ಹೇಳಿಸ್ಕೊಂಡು ಏನೋ ಮಾಡ್ತಿರೋ ಕಾಣುತ್ತೆ. ಯಾಕಂದ್ರೆ ಯಾರು ಹೇಳಿದಾರೆ ಗಾಳಿ ಸುದ್ದಿ, ಅವ್ನ ಪ್ರಮಾಣ ಪತ್ರದಲ್ಲಿ ಕೊಡಬೇಕು ಕೋರ್ಟ್ಗೆ, ಈ ಹಂತದಲ್ಲೇ ಕಲೆಕ್ಟ್ ಮಾಡ್ಕೋಬೇಕು. ಯಾಕಂದ್ರೆ ಈ ಪ್ರಕರಣ ಮುಂದೆ ಏನಾಗುತ್ತೆ ಗೊತ್ತಿಲ್ಲ ಯಾರಿಗೂ. ಆತ ಹೇಳ್ತಿರುವಂತದ್ದು ಗಾಳಿ ಸುದ್ದಿನ ಇಲ್ವಾ, ಒಂದು ಮಾಹಿತಿ ಇದ್ದು ಅಂತ ಅವ್ನು ಕೊಟ್ನ, ಅಥವಾ ಅವ್ನು ಯಾರ ಹತ್ರನೋ. ಈಗ ಹಿಯರ್ಸೆ ಅಂತ ರೂಲ್ ಇದೆ ನಮ್ಮ ಏರ್ನಲ್ಲಿ. ನಾನ್ ಟೀ ಶಾಪ್ ನಲ್ಲಿ ಟೀ ಕುಡಿತಾ ಇದ್ದೆ, ಯಾರೋ ಏನೋ ಹೇಳಿದ್ ಕೇಳಿಸ್ತು ಅಂತ, ಅದು ಹಿಯರ್ಸೆ. ಹಿಯರ್ಸೆಗೆ ನ್ಯಾಯಾಲಯದಲ್ಲಿ ಟ್ರಯಲ್ ನಲ್ಲಿ ಮಾತ್ರ ಅಲ್ಲ, ಇನ್ವೆಸ್ಟಿಗೇಷನ್ ಸಮಯದಲ್ಲೂ ಅವಕಾಶ ಇರ್ಕೊಡುದು. ಒಬ್ಬ ಒಂದು ಖಚಿತವಾದ ಮಾಹಿತಿಯನ್ನ ಕೊಡಬೇಕು. ಅಂಡ್ ಅದು ಬಹಳ ವಿಚಿತ್ರವಾಗಿದೆ. ಇವನು ಎಕ್ಸಿಮೇಷನ್ ಮಾಡ್ತಾನಂತೆ, ಓಡೋಗ್ತಾನಂತೆ. ಎಕ್ಸಿಮೇಷನ್ ಮಾಡಿದ್ಮೇಲೆ ಓಡೋಗ್ತಾನೆ ಅಂದ್ರೆ ಪೊಲೀಸ್ ಇಲಾಖೆ ಏನ್ ಮಾಡುತ್ತೆ? ನ್ಯಾಯಾಲಯದ ಮುಂದೆ ಹೋಗಿ ಒಂದು ಆದೇಶವನ್ನ ಕೇಳ್ಬೋದಲ್ವಾ, ಆತ ಅಲ್ಲೇ ಉಳ್ಕೊಳ್ಳೋ ಹಾಗೆ ಆಕ್ಚುಲಿ ಆದೇಶಗಳನ್ನ ಮಾರ್ಪಾಡು ಮಾಡಿ ಕೊಡಿ ಅಂತ. ಅದು ಗೊತ್ತಿಲ್ವಾ? ಅಂತ ಒಂದು ಪ್ರಾವಿಷನ್ ಇರೋದು ಇವ್ರಿಗೆ ಗೊತ್ತಿಲ್ವಾ? ಇವ್ರು ಏನ್ ಅಂದ್ಕೊಂಡ್ಬಿಟ್ಟಿದಾರೆ ಅಂದ್ರೆ, ಇವ್ರೇನೋ ಬುಲೆಟಿನ್ ಬಿಡ್ತಾರೆ, ಯಾರು ಈವರೆಗೆ ಅವ್ರಿಗೆ ಆಕ್ಚುಲಿ ಅಪೋಸ್ ಮಾಡಿ ಹೇಳ್ತಿರಲಿಲ್ಲ ಅನ್ಸುತ್ತೆ. ಆ ಬುಲೆಟಿನ್ ಗಳಲ್ಲಿ ಪರ್ಟಿಕ್ಯುಲರ್ಲಿ ತಲೆಯೂ ಇಲ್ಲ, ಬುಡವೂ ಇಲ್ಲ ಕೆಲವೊಂದು ಬುಲೆಟಿನ್ ಗಳಲ್ಲಿ. ಈಗ ನಾನು ಆಕ್ಚುಲಿ ಇವಾಗ ಬಂದಿರೋದ್ರಿಂದ ಒಂದ್ ಸ್ವಲ್ಪ ಎಕ್ಸ್ಪೋಸ್ ಮಾಡ್ತೀನಿ.
ಅವ್ರು ಏನೋ ಅಂದ್ಕೊಂಡ್ಬಿಟ್ಟಿದ್ದಾರೆ, ಏನೋ ಹೇಳ್ಕೊಂಡು ಹೋಗ್ಬೋದು, ಮಾಧ್ಯಮಗಳನ್ನ ಎದುರಿಸಿ ಇಡ್ಬೋದು ಅಂತ. ಅಂಡ್ ವಕೀಲ ಒಬ್ಬ 2 ವಾರಗಳು ಅಂತ ಹೇಳಿದಾನೆ. ಆತ ಆಗಿದ್ದು 6 ದಿನ. 6 ದಿನದಲ್ಲಿ ಅವರು ಕೊಟ್ಟಿದ್ದಾರೆ 2 ವಾರ ಅಂತ ಕೇಳಿದ್ದಾರೆ. ಇವ್ರಿಗೆ ಯಾರು ಅಧಿಕಾರ ಕೊಟ್ಟರು ವಕೀಲನಿಗೆ ನೋಟಿಸ್ ಕೊಡ್ಲಿಕ್ಕೆ? 2 ವಾರ ಅಂತ ಹೇಳಿದ್ರಿ, ತಪ್ಪಾಗಿದ್ರೆ ಅದನ್ನ ಕೇಳೋದಕ್ಕೆ ನೀವ್ ಯಾರು? ನಿಮ್ಗೆ ಯಾರು ಕೊಟ್ಟಿದ್ದಾರೆ ಅಧಿಕಾರವನ್ನ? ನೀವು ನಿಮ್ಮ ಬಿಡುಗಡೆ ಬುಲೆಟಿನ್ ಅನ್ನು ರಿಲೀಸ್ ಮಾಡಿ. ಆತ ಬಾಯಿ ತಪ್ಪಿ 2 ವಾರ ಅಂತ ಹೇಳಿದಾನೆ. ಆಗಿರೋದು 6 ದಿನದಲ್ಲಿ ವಿಟ್ನೆಸ್ ಪ್ರೊಟೆಕ್ಷನ್ ಕೊಟ್ಟಿರೋದು, ಅದಕ್ಕೊಂದು ನೋಟಿಸ್. ಅಂದ್ರೆ ನೋಟಿಸ್ ಕೊಡ್ಲಿಕ್ಕೆ ಇವ್ರಿಗೆ ಅಷ್ಟು ಪುರ್ಸೊತ್ತಿದ್ಯಾ? ಕೆಲಸ ಮಾಡೋರಿಗೆ ಇಷ್ಟೊಂದು ಪುರ್ಸೊತ್ ಸಿಗತ್ತಾ? ಅಲ್ಲ, ಯಾತಕ್ಕೆ ಹೇಳ್ತೀವಿ ಅಂದ್ರೆ, ನೋಡಿ, ಈಗ ಈ ತಂಡ ಏನಿದೆ, ಈ ತಂಡ ಬಂದು ಟ್ರಯಲ್ ಕೋರ್ಟ್ ಮಾತ್ರ ಅಲ್ಲ, ಟ್ರಯಲ್ ಕೋರ್ಟ್, ಹೈಕೋರ್ಟ್, ಸೆಷನ್ಸ್ ಕೋರ್ಟ್, ಸುಪ್ರೀಂ ಕೋರ್ಟ್ ವರ್ಗೂ ಹೋಗುತ್ತೆ. ಈ ತಂಡದ ಒಂದು ಸ್ಪೆಷಾಲಿಟಿ ಏನಂದ್ರೆ ಎಲ್ಲಾ ವಕೀಲರು ಈ ತಂಡದಲ್ಲಿದ್ದಾರೆ. ಸೊ ಸಾಧಾರಣವಾಗಿ ಏನಾಗುತ್ತೆ, ಒಂದು ಲೋಕಲ್ ತಂಡಕ್ಕೆ ಹೈಕೋರ್ಟ್ ನಲ್ಲಿ ವಾದ ಏನು ಇರುತ್ತೆ, ಸುಪ್ರೀಂ ಕೋರ್ಟ್ ನಲ್ಲಿ ವಾದ ಏನಿರುತ್ತೆ ಗೊತ್ತಿರೋದಿಲ್ಲ. ಅಂಡ್ ಸೊ ಇವಾಗ ಗಾಳಿ ಸುದ್ದಿ ವಿಚಾರವಾಗಿ ಎಲ್ಲ ಸಭೆ ಕುಳಿತು ಪರ್ಟಿಕ್ಯುಲರ್ಲಿ ವಕೀಲರು ಇದನ್ನ ತೀರ್ಮಾನ ಮಾಡಿದ್ದಾರೆ. ಯಾತಕ್ಕೆ ಅಂದ್ರೆ, ಯು ಶುಡ್ ನಾಟ್ ಲೀವ್ ಇಟ್. ಅವ್ರೇನು ಹೇಳಿದೆಲ್ಲ ಕೇಳ್ಕೊಂಡಿರೋದಕ್ಕೆ ಇದೇನು ಯಾವ ತರನಾದ ವ್ಯವಸ್ಥೆ? ಕಾನೂನು ಇರೋದು ಯಾತಕ್ಕೆ? ಕಾನೂನು ಸಮಾಜದ ರಕ್ಷಣೆಗಿರುವಂತದ್ದು. ಅಲ್ಲಿಗೆ ಕಾನೂನನ್ನ ಯಾರಾದ್ರೂ ದುರ್ಬಳಕೆ ಮಾಡ್ಕೊಂಡ್ರೆ ಅದನ್ನ ಎಕ್ಸ್ಪೋಸ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಅಂಡ್ ಇವರು ಪರ್ಟಿಕ್ಯುಲರ್ ದಿನಕ್ಕೆ ಪುಕ್ಸಟ್ಟೆ ನೋಟಿಸ್ಗಳು, ಬುಲೆಟಿನ್ಸ್ ಕೊಡ್ತಿರ್ತಾರಲ್ಲ SP ಅವರು. ಈ ಒಂದು IO ಬಂದು ವಿಚಾರಣೆ ಸಮಯದಲ್ಲಿ ಸ್ವೀಕರಿಸಿದ ಮಾಹಿತಿಯನ್ನ ಯೂಟ್ಯೂಬ್ ನಲ್ಲಿ ಯಾವುದೋ ವ್ಯಕ್ತಿಗೆ ಲೀಕ್ ಮಾಡಿದ್ದಾರೆ ಅಂತ DGP IG ಅವರಿಗೆ ಕಂಪ್ಲೇಂಟ್ ಕೊಡಲಾಗಿದೆ. ಅದ್ರ ಬಗ್ಗೆ ಯಾಕೆ ಏನು ಹೇಳ್ತಿಲ್ಲ? ತನಿಖೆ ಶುರು ಮಾಡಿದೀವಿ ಅಂತ ಹೇಳಿದಾರಾ? ಹೇಳಿರ್ಬೇಕಿತ್ತಲ್ವಾ ಅವ್ರು ಅವಾಗ ಇಷ್ಟೊತ್ತಿಗಾಗ್ಲೇ? ನೋಡಿ, ಇದು ಅದೇನಾಗಿದೆ, ಕೆಲವರು ವಕೀಲರು ಹೇಳ್ತಿದ್ರು ಇದನ್ನ ಬೆಂಗಳೂರಿನಲ್ಲೇ ಮಾಡ್ಬೋದಿತ್ತಲ್ಲ, ಬೆಂಗಳೂರಿನಲ್ಲೇ ಮಾಡಿ ಹಾಗೆ ಹೇಗೆ ಅಂತ. ಅದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ವ್ಯವಸ್ಥೆ ಹೇಗಿದೆಯೋ ವ್ಯವಸ್ಥೆನ ಆ ರೀತಿ ಸ್ವೀಕರಿಸಿ ಅದನ್ನ ಚಾಲೆಂಜ್ ಮಾಡಬೇಕಾಗಿರುವಂತದ್ದು ನಿಜವಾಗ್ಲೂ ನುರಿತ ವಕೀಲರ ಕೆಲಸ. ಬೆಂಗಳೂರಿನಲ್ಲಿ ಸುಲಭವಾಗತ್ತೆ, ಬಟ್ ಸುಲಭ ಬಿಗಿನಿಂಗ್ ನಲ್ಲಿ ಆಗತ್ತೆ, ನಂತರ ಸುಲಭ ಆಗತ್ತಾ? ಕಷ್ಟ ಏನಿರುತ್ತೆ, ಕಷ್ಟನ ಮೊದಲನೇ ದಿನದಿಂದನೇ ಎದುರಿಸಬೇಕು ಅನ್ನುವಂಥದ್ದು ನನ್ನ ಒಂದು ಇದು. ಯಾವಾಗಲೂ ಅಷ್ಟೇ, ಕಷ್ಟಕ್ಕೆ ಎದುರ್ಕೊಂಡು ಹೋಗ್ಕೂಡ್ದು, ಕಷ್ಟವನ್ನು ಎದುರಿಸಬೇಕು. ಕಷ್ಟವನ್ನು ಎದುರಿಸಿದಾಗಲೇ ಯಾವಾಗಲೂ ಆಕ್ಚುಲಿ ಎಲ್ರಿಗೂ ಒಂದು ಇಂಪ್ರೂವ್ ಆಗುವಂಥದ್ದು. ಸೊ ಎಲ್ಲರೂ ಹೇಳ್ತಿದ್ರು ಈಗ ಠಾಣೆಗೆ ಹೋಗೋದ್ರಿಂದ ಏನೂ ಆಗೋದಿಲ್ಲ ಅಂತ. ಬಟ್ ಆದ್ರೆ ಆ ಠಾಣೆ ಮೂಲಭೂತವಾಗಿ ತನಿಖೆ ಮಾಡಬೇಕಾಗಿರೋದು ಆ ಠಾಣೆ ಆಗಿರೋದ್ರಿಂದ ಆ ಠಾಣೆಗೆ ಹೋಗಿ ಅಲ್ಲೇ ಸರಿಯಾದ ತನಿಖೆನ ಮಾಡಿಸ್ಕೊಳ್ಬೇಕಾಗಿರೋದು ಒಬ್ಬ ವಕೀಲನ ಕೆಲಸ. ಹೌದು ಸರ್, ನೀವು ಈಗಾಗಲೇ ಉತ್ತರ ಕೊಟ್ರಿ, ಆದ್ರೂ ಜನಕ್ಕೆ ಅರ್ಥ ಆಗ್ಲಿ ಅನ್ನೋ ಕಾರಣಕ್ಕೆ ನಾನು ಅದನ್ನ ಕೇಳ್ತಾ ಇದ್ದೀನಿ. ಈಗ ಎಕ್ಸಿಬಿಷನ್ ಪ್ರಕ್ರಿಯೆ ತುಂಬಾ ತಡ ಆಗ್ತಾ ಇದೆ, ತುಂಬಾ ದಿನಗಳಾಯ್ತು, ಎಲ್ಲ ಒತ್ತಾಯ ಕೇಳಿ ಬರ್ತಾ ಇದೆ, ಜನರಿಗೂ ಕೂಡ ಸಹಜವಾಗಿ ಕುತೂಹಲ ಇದೆ. ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ ಕಾನೂನು ಪ್ರಕ್ರಿಯೆನೇ ಅಂದ್ರೆ ಇಷ್ಟು ಲ್ಯಾಗ್ ಮಾಡ್ಬೇಕಾಗತ್ತಾ, ಅಥವಾ ಇದು ಉದ್ದೇಶಪೂರ್ವಕವಾದಂತ ವಿಳಂಬನ ಅಂತ? ಈ PSI ಅವ್ರ ವಿರುದ್ಧ ಖಂಡಿತ ಡಿಸಿಪ್ಲಿನರಿ ಆಕ್ಷನ್ ಅನ್ನ ತಗೊಳ್ಳಿಕ್ಕೆ ವಕೀಲರು ರೆಡಿ ಇದೆ. ಖಂಡಿತ ಡಿಸಿಪ್ಲಿನರಿ ಆಕ್ಷನ್ ಹಾಕ್ತಾರೆ. ಆತ ಇವಾಗ ಹೇಳ್ತೀರಲ್ಲ ನನ್ನ ವಿವೇಚನೆ ಅಂತ, ಆ ವಿವೇಚನೆ ವಾದವನ್ನ ಮುಂದಿಡ್ಲಿ ಡಿಸಿಪ್ಲಿನರಿ ಪ್ರೊಸೀಡಿಂಗ್ ನಲ್ಲಿ. ಡಿಸಿಪ್ಲಿನರಿ ಪ್ರೊಸೀಡಿಂಗ್ ಹೋಗುತ್ತೆ. ನೋಡಿ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇವರು ಅವಿವೇಕತನ, ಮುಟ್ಟಾಳ್ತನವನ್ನ ರಾಜ್ಯಕ್ಕೆ ಅಲ್ಲ ದೇಶಕ್ಕೆ ಪ್ರದರ್ಶನ ಮಾಡ್ತಿದ್ದಾರೆ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅಲ್ಲಿ ಎಕ್ಸಿಮೇಷನ್ ಮಾಡದ ಹೊರತು ಈ ಒಂದು ಆಕ್ಚುಲಿ ತನಿಖೆನಲ್ಲಿ ಯಾವುದೇ ಪ್ರಗತಿ ಪ್ರೋಗ್ರೆಸ್ ಇಲ್ಲ ಅಂತ ಹೇಳ್ಬೇಕಾಗತ್ತೆ. ಮ್ಯಾಜಿಸ್ಟ್ರೇಟ್ ಅವ್ರಿಗೆ ಅರ್ಜಿ ಹಾಕೋಬೇಕು ಹಾಗೆ ಹೀಗೆ ಅಂತ ಅವ್ರು ಹೇಳ್ತಿಲ್ಲ. ಕೆಲವರು ಹೇಳ್ತಿರೋದು ಮ್ಯಾಜಿಸ್ಟ್ರೇಟ್ ಅವ್ರಿಗೆ ಮುಂದೆ ಅರ್ಜಿ ಹಾಕೋಬೇಕು ಅಂತ. ಅದು ಇನ್ಕ್ವೆಸ್ಟ್ ಯಾವಾಗ ಬರೋದಿಲ್ಲ ಅಂದ್ರೆ, ಈಗ ಈ ವ್ಯಕ್ತಿ ಏನ್ ಹೇಳ್ತಿದ್ದಾನೆ, ಖಚಿತ ಆತನಿಗೆ ತಿಳಿದಿರುವಂತಹ ವ್ಯಕ್ತಿಗಳು ಪರ್ಟಿಕ್ಯುಲರ್ಲಿ ಈ ತರನಾದ ಅಪರಾಧಗಳನ್ನ ಎಸಗಿ ಆತನಿಗೆ ಕೊಟ್ಟು ದೇಹಗಳನ್ನ ಆತನಿಂದ ಬಲವಂತವಾಗಿ ಜೀವ ಬೆದರಿಕೆ ಒಡ್ಡಿ ಹೂತು ಹಾಕ್ಸಿದ್ದಾರೆ ಅಂತ ಖಚಿತ ಮಾಹಿತಿ ಕೊಟ್ಟಿರುವಂತಹ ಪ್ರಕರಣದಲ್ಲಿ ಇನ್ಕ್ವೆಸ್ಟ್ ಬರೋದಿಲ್ಲ, ಅನ್ಲೆಸ್ ಅದು ಡೌರಿ ಡೆತ್ ಆ ರೀತಿ ಆಗಿದ್ರೆ ಮಾತ್ರ. ಸೊ ಈ ತರನಾದ ಒಂದು ಕೊಲೆ ಮತ್ತೆ ಅತ್ಯಾಚಾರ ಮತ್ತೆ ಒಂದು ಊತಿಟ್ಟಿರುವಂತಹ ಪ್ರಕರಣಗಳಲ್ಲಿ ಇನ್ಕ್ವೆಸ್ಟ್ಗೆ ಅವಕಾಶ ಇರೋದಿಲ್ಲ. ಅಂಡ್ ಅದು ಮೇಲ್ನೋಟಕ್ಕೆ ಗೊತ್ತಾಗತ್ತೆ, ಅದಕ್ಕೆ ಸಂಬಂಧಪಟ್ಟ ಸುಪ್ರೀಂ ಕೋರ್ಟ್ ತೀರ್ಪುಗಳು ಕೊಟ್ಟಿದ್ದಾವೆ. ಅಂಡ್ ಇವರಿಗೆ ಪರ್ಟಿಕ್ಯುಲರ್ಲಿ ಲೀಗಲ್ ಒಪಿನಿಯನ್ ಕೊಡ್ತಾ ಇದಾರಲ್ಲ, ಅದ್ರದ್ದೆಲ್ಲ ಕಾಪಿ ಕೇಳ್ತಿದ್ದಾರೆ ಆಕ್ಟಿವಿಸ್ಟ್ಗಳು. ಯಾರು ನಿಮ್ಗೆ ಲೀಗಲ್ ಒಪಿನಿಯನ್ ಕೊಡ್ತಿರೋದು, ಲೀಗಲ್ ಒಪಿನಿಯನ್ ರಿಟರ್ನ್ ಲೀಗಲ್ ಒಪಿನಿಯನ್ ತಗೊಳ್ಳಿ, ರಿಟರ್ನ್ ಲೀಗಲ್ ಒಪಿನಿಯನ್ ಕಾಪಿ ಕೊಡಿ ಅಂತ. ಯಾಕಂದ್ರೆ ಯಾರು ಕೊಡ್ತಿದ್ದಾರೆ ಇವ್ರಿಗೆ ಲೀಗಲ್ ಒಪಿನಿಯನ್ ಅದು ಗೊತ್ತಾಗ್ತಿಲ್ಲ. ಅಂಡ್ ಲೀಗಲ್ ಒಪಿನಿಯನ್ ಇಸ್ ನಾಟ್ ಅ ಕಾನ್ಫಿಡೆನ್ಷಿಯಲ್. ಇವ್ರು ಏನಾದ್ರು ಯಾರಿಂದ ಅವರು ಲೀಗಲ್ ಒಪಿನಿಯನ್ ತಗೊಳ್ತಿದ್ರೆ ಇಂಥ ವ್ಯಕ್ತಿಯಿಂದ ಲೀಗಲ್ ಒಪಿನಿಯನ್ ಈ ರೀತಿ, ಯಾಕಂದ್ರೆ ಆ ವ್ಯಕ್ತಿ ನಾಳೆ ಹೇಳ್ಬೋದಲ್ವಾ, ಇಲ್ಲ ನಾನು ಹೇಳಲ್ಲ ಇವರೇ ಏನೋ ಮಾಡ್ಕೊಂಡಿದ್ದಾರೆ ಅಂತ. ಅದನ್ನೆಲ್ಲ ಆಕ್ಚುಲಿ ಇವಾಗ ಮಾಡ್ಬೇಕಾಗತ್ತೆ. ಇದೆಲ್ಲ ಮಾಡೋ ಪರಿಸ್ಥಿತಿ ಅವಶ್ಯಕತೆ ಯಾಕೆ ಬರ್ತಿದೆ ಅಂದ್ರೆ, ಅಲ್ಲಿ ಎಕ್ಸಿಮೇಷನ್ ಆಗದೆ ಇರೋದ್ರಿಂದ. ಎಕ್ಸಿಮೇಷನ್ ಆಗಿತ್ತು ಅಂತ ಭಾವಿಸೋಣ, 5ನೇ ತಾರೀಕು ಏನು ಸಿಗ್ಲಿಲ್ಲ, 6ನೇ ತಾರೀಕು ಇದು ಪ್ರಕರಣ ಮುಕ್ತಾಯ ಹೋಗ್ತಿತ್ತಲ್ವಾ, ಎಕ್ಸ್ಪೋಸ್ ಮಾಡ್ದಂಗೆ ಆಗ್ತಿತ್ತು. ಮತ್ತೆ ಪ್ರಕರಣ ಮುಕ್ತಾಯವಾಗೋದ್ರ ಜೊತೆಗೆ ಆತನ ದೂರು ಸುಳ್ಳು ಕೊಟ್ಟಿದ್ದಾನೆ ಅಂತ ಅವನ ಮೇಲೆ ಪ್ರಕರಣವನ್ನು ದಾಖಲಿಸಬಹುದಿತ್ತು. ಅದು ಹಾಗೆ ಅದ್ರ ಪಾಡಗದ ನಡ್ಕೊಂಡು ಹೋಗ್ತಿತ್ತು. ಸಾರ್ವಜನಿಕರಿಗೆ ಈ ತರ ಆತಂಕ ಇರ್ತಿತ್ತ? ಸರಿ, ಇನ್ನೊಂದು ಪ್ರಶ್ನೆ ಸರ್, ಅದು ಹೇಳ್ತಾರೆ. ಇನ್ನೊಂದು ಪ್ರಶ್ನೆ, ಈಗ ನಾನು ಅಂದ್ರೆ ತುಂಬಾ ವರ್ಷದಿಂದ ಈ ಪತ್ರಿಕೋದ್ಯಮದಲ್ಲಿ ಇರೋ ಕಾರಣಕ್ಕಾಗಿ ನಾನು ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ. ಅಂದ್ರೆ SP ಅವರಿಂದ ಒಂದು ಮಾಧ್ಯಮ ಪ್ರಕಟಣೆಯಲ್ಲಿ ಒಂದು ವಿಚಾರ ಮೆನ್ಷನ್ ಮಾಡಿದ್ರು, ಬ್ರೈನ್ ಮ್ಯಾಪಿಂಗ್ ಆಗ್ಬೇಕು, ನಾರ್ಕೋ ಅನಾಲಿಸಿಸ್ ಆಗ್ಬೇಕು ಅನ್ನೋ ರೀತಿಲಿ. ಅಂದ್ರೆ ನಾವ್ಯಾರು ಅಂದ್ಕೊಂಡಿರ್ಲಿಲ್ಲ.
ದಿಢೀರ್ ಅಂತ ಹೇಳಿ ಬ್ರೈನ್ ಮ್ಯಾಪಿಂಗ್ ವಿಚಾರ ಇಲ್ಲಿ ಪ್ರಸ್ತಾಪ ಆಗುತ್ತೆ ಅಂತ. ಅಂದ್ರೆ ನನ್ ತಕ್ಷಣ ಹೊಳೆದ ವಿಚಾರ ಏನಪ್ಪಾ ಅಂದ್ರೆ, ಈ ಬ್ರೈನ್ ಮ್ಯಾಪಿಂಗು, ನಾರ್ಕೋ ಅನಾಲಿಸಿಸ್ ಅಂತ ಹೇಳಿ ಇನ್ನೊಂದಷ್ಟು ಟೈಮ್ ಕಿಲ್ ಮಾಡೋ ಪ್ರಯತ್ನ ಇದು ಅಂತ. ಏನ್ ಸರ್, ಹೌದಾ ಅದು ಹೇಗೆ? ಅಲ್ಲ, ಅದು ಪರ್ಟಿಕ್ಯುಲರ್ಲಿ ಅದು ಮೂರ್ಖತನ ಅಂತ ಅನ್ಸುತ್ತೆ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅವನು ಜಾಗ ತೋರಿಸ್ತೀನಿ ಅಂತ ಹೇಳಿದಾಗ ಬ್ರೈನ್ ಮ್ಯಾಪಿಂಗ್ ಯಾವ ದಡ್ಡ ಕೇಳ್ತಾನೆ? ಪರಿಜ್ಞಾನ ಬೇಕಲ್ವಾ? ಜಾಗ ತೋರಿಸ್ತೀನಿ ಅಲ್ಲಿಂದ ತೆಗಿಬೇಕು ಹೊರಗಡೆ ಅಂದ್ರೆ ಬ್ರೈನ್ ಮ್ಯಾಪಿಂಗ್ ಅದಕ್ಕೆ ಆತನಿಗೆ ಬ್ರೈನ್ ಮ್ಯಾಪಿಂಗ್ ನಲ್ಲಿ ಆತನಿಗೆ ಹಾಸ್ಟೈಲ್ ಮಾಡಿ ನೀ ಇದೆಲ್ಲ ಮರ್ತ್ಬಿಡು ಅಂತ ಹೇಳೋದಕ್ಕ. ಅಂಡ್ ಯಾಕೆಂದ್ರೆ ಇದನ್ನ ಹೇಳಲಿಕ್ಕೆ ಫೌಂಡೇಶನ್ ಏನಿದೆ ಅಂದ್ರೆ ಅಲ್ಲಿನ PSI ಬಂದು ಸ್ವೀಕರಿಸಿದ ಮಾಹಿತಿನ ಆಕ್ಚುಲಿ ಹೊರಗಡೆ ಲೀಕ್ ಆಗಿದೆ ಇವಾಗ. ಅಂಡ್ ಲೀಕ್ ಆಗಿದೆ, PSI ನ ಲೀಕ್ ಮಾಡಿದ್ದಾರೆ ಅಂತ ಹೇಳುವಂಥದ್ದು ರೀಸನಬಲ್. PSI ಬಂದು ನನಗೆ ಗೊತ್ತಿಲ್ಲ ಅಂದ್ರೆ ಯಾರಿಗೆಲ್ಲ ಆತ ಮಾಹಿತಿ ಹಂಚ್ಕೊಂಡಿದ್ದಾನೆ ಆತ ಹೇಳ್ಬೇಕಾಗತ್ತೆ, ಹೋಗಿ DGP ಮುಂದೆ ಹೇಳ್ಬೇಕಾಗತ್ತೆ. ಈ ಕಂಪ್ಲೇಂಟ್ ಹೋಗಿದೆಯಲ್ಲ DGP ಅವ್ರ ಮುಂದೆ, ಸ್ವಾಮಿ ನನ್ಗೆ ಬಂದಿದ್ದ ಮಾಹಿತಿ ಇದು, ನಾನು ಇಂತಿಂಥ ವ್ಯಕ್ತಿಗಳು ಕೊಟ್ಟೆ ಅಂದ್ರೆ ಅಂತಂಥ ವ್ಯಕ್ತಿಗಳನ್ನ ಕರೆದು ವಿಚಾರಣೆ ಮಾಡ್ತಾರೆ. ಅವ್ರು ಏನು ಅಂದ್ಕೊಂಡಿದ್ದಾರೆ ಅಂದ್ರೆ ಪರ್ಟಿಕ್ಯುಲರ್ಲಿ ಇದನ್ನ ಹೇಗೋ ನಾವು ಏನೋ ಮಾಡ್ಕೊಂಡು ಹೋಗ್ಬೋದು ಹಾಗೆ ಹೇಗೆ ಅಂತ ಅಂದ್ಕೊಂಡಿದ್ದಾರೆ. ಈಗ ಗೊತ್ತಾಗುತ್ತೆ ಪರ್ಟಿಕ್ಯುಲರ್ಲಿ ವಕೀಲರಾಗಿ 5 ವರ್ಷ ಓದೋವಂಥದ್ದು ಮತ್ತೆ 16 ವರ್ಷಗಳ ಅನುಭವ ತಗೊಳ್ಳೋವಂಥದ್ದು, ಪೊಲೀಸ್ನವ್ರು ಹೇಳಿದ್ದು ಬದನೆಕಾಯಿ ಎಲ್ಲ ಕೇಳ್ಕೊಂಡು ಕೂತ್ಕೊಳ್ಳೋದಕ್ಕಲ್ಲ. ಅವ್ರು ಏನೋ ಪರ್ಟಿಕ್ಯುಲರ್ಲಿ ಅವರು ಯಾವ ತರ ಭಾವಿಸಿದ್ದಾರೆ ಅಂದ್ರೆ ನಾವು ಏನೋ ಮಾಡ್ತೀವಿ ಪ್ರಪಂಚಕ್ಕೆ, ಪರ್ಟಿಕ್ಯುಲರ್ಲಿ ಸುಳ್ಳು ದೂರದಾರನ್ನೇ ಸುಳ್ಳು ಹೇಳ್ತಿದ್ದಾನೆ ಅಂತ ಗೊತ್ತಾಗುತ್ತೆ. ಅವ್ರು ಕೊಡ್ತಿರೋ ಅಂತ ಎಲ್ಲ ಬುಲೆಟಿನ್ಗಳನ್ನ ನೀವು ನೋಡಿ, ವಿಚಿತ್ರವಾಗಿದ್ದಾವೆ. ಹೌದು. ಎಕ್ಸಿಮೇಷನ್ ಅಲ್ಲಿಗೆ ಈತ ಮಾಡಬಹುದು ಅಂತ ಆಯ್ತು. ಎಕ್ಸಿಮೇಷನ್ ಅಲ್ಲಿಗೆ ಧರ್ಮಸ್ಥಳದಲ್ಲಿ ಎಲ್ಲಿ ದೇಹಗಳು ಇರಬಾರ್ದು ಅಲ್ಲಿ ಇದಾವೆ ಅಂತ ಆಯ್ತು. ಅವ್ರು ಕೊಟ್ಟಿದಾರಲ್ಲ ಅವ್ರು ಏನ್ ಬುಲೆಟಿನ್ ಓಡೋಗ್ತಾನೆ ಅಂತ, ನೀವು ಸ್ವಲ್ಪ ಲಾಜಿಕಲಿ ನೋಡಿ. ಅದನ್ನ ಲಾಜಿಕಲಿ ನೋಡಿದ್ರೆ ಅದರಲ್ಲಿ ಆ ಹೇಳಿಕೆ ಮುಂಚೆ 3 ಅಂಶಗಳಿದಾವೆ. ಇದನ್ನ ಲಾಜಿಕ್ ಕ್ಲಾಸ್ನಲ್ಲಿ, ಫಿಲಾಸಫಿ ಕ್ಲಾಸ್ನಲ್ಲಿ ಹೇಳ್ಕೊಡ್ತಾರೆ. ಏನಂದ್ರೆ ಅಲ್ಲಿ ಲೋಕಲ್ ಇಂಟೆಲಿಜೆನ್ಸ್ ಅಲ್ಲಿಗೆ ಧರ್ಮಸ್ಥಳದಲ್ಲಿ ಎಲ್ಲಿ ದೇಹಗಳಿರಬಾರ್ದು ಅಲ್ಲಿ ದೇಹಗಳಿದಾವೆ ಅಂತ ಹೇಳ್ತಿದೆ. ಯಾಕೆ ದೇಹಗಳು ಎಲ್ಲೆಲ್ಲೋ ಇರುತ್ತೆ? ಟೆಂಪಲ್ ಟೌನ್ ನಲ್ಲಿ ಒಂದು ನಿಮ್ಗೆ ಗೊತ್ತಿರುತ್ತೆ, ಒಂದು ಸಾಧಾರಣ ಒಂದು ನೆಲಮಂಗಲ ಅಂತ ಟೌನ್ ಆದ್ರೆ ಬೇರೆ, ಒಂದು ಟೆಂಪಲ್ ಟೌನ್ ನಲ್ಲಿ ಮನುಷ್ಯನ ದೇಹಗಳು ಎಲ್ಲೆಲ್ಲೋ ಸಿಗುತ್ತವಾ? ಇಲ್ಲ ಅಲ್ಲ. ಎಲ್ಲೆಲ್ಲೋ ಸಿಗುತ್ತೆ ಅನ್ನೋದಾದ್ರೆ ಅದು ಅಪರಾಧ ಒಳಪಟ್ಟಂತ ದೇಹಗಳೇ ಆಗಿರುತ್ತವಲ್ವಾ? ಕರೆಕ್ಟ್. ಹೌದು. ಹೌದೋ ಇಲ್ವೋ? ಓಕೆ. ಎರಡನೇದು ಆ ದೇಹಗಳು ಎಲ್ಲಿದಾವೆ ಅಂತ ಈತನಿಗೆ ಗೊತ್ತಿದೆ ಅಂತ ಲೋಕಲ್ ಇಂಟೆಲಿಜೆನ್ಸ್ ಹೇಳ್ತಿರೋದು. ಇವ್ನಿಗೆ ಹೆಂಗ್ ಗೊತ್ತಾಗುತ್ತೆ? ಯಾವ ಆಧಾರದ ಮೇಲೆ ಗೊತ್ತಾಗುತ್ತೆ ಈತನಿಗೆ ಅಲ್ಲಿ ದೇಹಗಳಿದಾವೆ ಅಂತ? ಮೂರನೇದು ಅವಕಾಶ ಕೊಟ್ಟರೆ ಈತ ಹೊರಗೆ ತೆಗಿತಾನೆ ಅಂತ. ಅಲ್ಲಿಗೆ ಈತನಿಗೆ ಒಂದು ಏನು ಈ ಪರ್ಟಿಕ್ಯುಲರ್ಲಿ ಏನು ಒಂದು ಸ್ಪೆಷಲ್ ಗಿಫ್ಟ್ ಇರ್ಬೋದು, ನೆನಪಿರ್ಬೋದು. ಈ 15-20 ವರ್ಷಗಳಿಂದ ಹೂತಾಕಿರೋದನ್ನ ಇವನು ತೆಗಿತಾನೆ ಅನ್ನುವಂಥದ್ದಾದ್ರೆ ಲೈಕ್ ಇಟ್ಸ್ ಅ ಸ್ಪೆಷಲ್ ಗಿಫ್ಟ್ ಅಲ್ಲ? ಹೌದು. ಸೊ ಇವು 3 ಆದ್ಮೇಲೆ ಓಡೋಗ್ತಾನೆ ಅಂತ. ಅಲ್ಲಿಗೆ ಅದೇನಂದ್ರೆ ಈತ ದೂರಿನಲ್ಲಿ ಹೇಳಿರೋದು ಅಂಶಗಳನ್ನೆಲ್ಲ ಅವ್ರು ಕನ್ಫರ್ಮ್ ಮಾಡ್ತಾ ಇದಾರೆ. ಸೊ ಇದು ಬಹಳ ವಿಚಿತ್ರ ಪ್ರಕರಣ ಅಂತ ಅಂದ್ಕೊಳ್ತೀನಿ. ಇದು ಈ ರೀತಿ ಪ್ರಕರಣಗಳು ನಡೀತಾ ಇರೋದ್ರಿಂದ ಪರ್ಟಿಕ್ಯುಲರ್ಲಿ ಅಧಿಕಾರಿಗಳು ಮಾಡಿದ್ದೇ ಒಂದು ಆಕ್ಚುಲಿ ಸರಿಯಾದ್ದು ಅಂತ ಹೇಳುವಂತ ದೊಡ್ಡ ಶಿಖಾಮಣಿ ವಕೀಲರು ನಾವಲ್ಲ. ನಾವು ನೋಡ್ತಿರೋಂಥದ್ದು ಅಮೆರಿಕಾದಲ್ಲಿ ಏನಾಗುತ್ತೆ ಅಂದ್ರೆ ಪ್ರತಿ ಹಂತದಲ್ಲೂ ವಕೀಲ ತಾನು ಕೊಡಬೇಕಾದ ರೆಪ್ರೆಸೆಂಟೇಷನ್ ಕೊಡ್ಲಿಲ್ಲ ಅಂದ್ರೆ ವಕೀಲನನ್ನ ಡಿಸಿಪ್ಲಿನರಿ ಆಕ್ಷನ್ಗೆ ಹಾಕ್ತಾರೆ. ಅಂಡ್ ಆ ಒಂದು ತನಿಖಾಧಿಕಾರಿ ಈತನ ಒಂದು ದೂರದಾರ ಸ್ಪಷ್ಟವಾಗಿ ಹೇಳಿದ ವಕೀಲರಿಗೆ, ನಾನು ಯಾವುದೇ ಕಾರಣಕ್ಕೂ ಮುಂಚೆ ಕೊಡೋದಿಲ್ಲ ಮಾಹಿತಿನ, ಮುಂಚೆ ಕೊಟ್ರೆ ಹಾಳು ಮಾಡ್ತಾರೆ, ಡಿಸ್ಟ್ರಾಯ್ ಮಾಡ್ತಾರೆ, ಎಲ್ಲ ತೆಗ್ದಾಕ್ತಾರೆ, ಆ ಜಾಗಕ್ಕೆ ಹೋಗ್ಬಿಟ್ಟು ಹೇಳ್ತೀನಿ ಅಂತ ಆತ ಹೇಳಿದ್ದ. ಹೌದು. ಆದ್ರೂ ಕೂಡ ಆತನನ್ನ ಪದೇ ಪದೇ ಕೇಳಿದಾಗ ವಕೀಲರು ಬಲವಾಗಿ ಹೇಳಿದ್ದಾರೆ ನೀವು ಕೇಳಲಿಕ್ಕೆ ಅವಕಾಶ ಇಲ್ಲ ಅಂತ. ಅದು ವಕೀಲಿಕೆಯ ಕೆಲಸ. ಕೆಲವರು ಕೇಳ್ತಿದ್ರು, ಅಲ್ಲ ವಕೀಲಿಕೆನಲ್ಲಿ ಈ ತರ ಮಾಡ್ಬೋದಾ ಅಂತ. ನಾನು ಹೇಳಿದ್ದು ನಮ್ಮದು ಏನಾಗಿದೆ, ಈ ದೇಶ ಕೊಳ್ತು ನಾರ್ತಿರೋದು ಯಾತಕ್ಕೆ ಅಂದ್ರೆ ವಕೀಲರು ಮಾಡ್ಬೇಕಾಗಿರೋದನ್ನ ಮಾಡದೆ ಇರೋದ್ರಿಂದ ಈ ರೀತಿ ಕೊಳ್ತು ನಾರ್ತಿದೆ. ಎಲ್ಲಾ ವಕೀಲರು ಈ ರೀತಿ ಕೆಲಸ ಮಾಡಿದ್ರೆ ಬೆಂಗಳೂರಿನಲ್ಲಿ 302 ಕೇಸಸ್ಗಳಲ್ಲಿ, ಕೊಲೆಯಾದ ಕೇಸಸ್ಗಳಲ್ಲಿ ಕನ್ವಿಕ್ಷನ್ ರೇಟ್ 7% ಇದೆ. 93% ಖುಲಾಸೆ ಆಗತ್ತೆ. ಏನು ಖುಲಾಸೆ ಆಗತ್ತೆ? ವಕೀಲರು ಏನ್ ಅಂದ್ಕೊಂಡಿರ್ತಾರೆ ಅಂದ್ರೆ ಪೊಲೀಸ್ನವ್ರು ಎಲ್ಲ ಗೊತ್ತಿದೆ ಅಂತ. ಪೊಲೀಸ್ನವ್ರಿಗೆ ಏನ್ ಗೊತ್ತಿರುತ್ತೆ? ಕಾನೂನು ಮೂಲಕ ಗೊತ್ತಿರುತ್ತೆ. ಕಾನೂನ ಅದೇ ಕಾನೂನು ತಾನೇ ವಕೀಲರು ಓದಿರುವಂತದ್ದು. ಸೊ ಪೊಲೀಸ್ನವ್ರನ್ನ ಚಾಲೆಂಜ್ ಮಾಡ್ಲಿಕ್ಕೇನೆ ಕಾನೂನು ಏನಾಗುತ್ತೆ ಅಂದ್ರೆ ನಮ್ಮ ವ್ಯವಸ್ಥೆ ಅಡ್ವರ್ಸೋರಿಯಲ್ ಸಿಸ್ಟಮ್ ನಲ್ಲಿ ಪೊಲೀಸರು ಮಾಡಿದ್ದೇ ಸರಿಯಲ್ಲ, ವಕೀಲರು ಹೇಳಿದ್ದೇ ಸರಿಯಲ್ಲ. ರೈಟ್? ಇಟ್ ಹ್ಯಾಸ್ ಟು ಬಿ ಆಬ್ಜೆಕ್ಟಿವ್ಲಿ ಟೆಸ್ಟೆಡ್. ಹೌದು. ಸರ್ ಇನ್ನೊಂದು ಪ್ರಶ್ನೆ, ಈ ಸ್ಥಳ ಮಹಾಜರ್ನ ವಿಚಾರದಲ್ಲಿ ವಕೀಲರ ತಂಡ ಅಲ್ಲಿ ಹೋಗುತ್ತೆ, ಸ್ವತಃ ಸಾಕ್ಷಿದಾರ ಹೋಗ್ತಾನೆ. ಅಂದ್ರೆ ನಾನು ನೋಡಿದಂತ ತುಂಬಾ ಕ್ರೈಮ್ ಪ್ರಕರಣಗಳಲ್ಲಿ ತಕ್ಷಣ ಏನಾಗುತ್ತೆ, ಒಂದು ಸ್ಥಳ ಮಹಾಜರು ಆಗೇ ಆಗತ್ತೆ. ಅದು ಮುಂದಿನ ಕಾನೂನು ಪ್ರಕ್ರಿಯೆ. ಸ್ಥಳ ಮಹಾಜರು ಆಯ್ತು ಅಂದ್ರೆ ಮುಂದಿನ ಪ್ರಕ್ರಿಯೆ ಅವಕಾಶ ಸಿಕ್ಕಂತ ಆಗತ್ತೆ. ಇಲ್ಲಿ ಹೋಗಿ 1 ಗಂಟೆ ಕಾದ್ರೂ ಪೊಲೀಸರೇ ಬರಲ್ಲ, ನಾಪತ್ತೆ ಆಗ್ತಾರೆ ಅಂದ್ರೆ? ಓಕೆ, ಈ ವಿಚಾರವಾಗಿ ಇನ್ ಫೇರ್ನೆಸ್ ಟು ದ ಪೊಲೀಸ್ ಏನ್ ಹೇಳ್ಬೇಕಾಗತ್ತೆ ಅಂದ್ರೆ ಪೊಲೀಸ್ನವರು ಬರೋದಿಲ್ಲ ಅಂತ ಹೇಳಿದ್ರು. ಸೊ ವಕೀಲರು ಈ ವಿಚಾರವಾಗಿ ಯಾವುದೇ ತರಹದ ಪ್ರೆಸ್ ಸ್ಟೇಟ್ಮೆಂಟ್ ಯಾಕೆ ಕೊಡ್ಲಿಲ್ಲ ಅಂದ್ರೆ ಅಟ್ ದಿ ಎಂಡ್ ಆಫ್ ದ ಡೇ ಇದೊಂದು ಬಹಳ ಪ್ರೊಫೆಷನಲ್ ಆಗಿ ಬಿಹೇವ್ ಮಾಡ್ತಿರುವಂತ ವಕೀಲ ತಂಡ ಅಂತ ಹೇಳ್ಬೇಕಾಗತ್ತೆ. ಅದರ ಒಂದು ಹೇಳಿಕೆ ಕೊಟ್ಟಿದ್ರೆ ತುಂಬಾ ಒಂದು ಸಂಚಲನ ಮೂಡಿರ್ತಿತ್ತು ಅನ್ನೋದ್ರ ಸಂಶಯವೇ ಇಲ್ಲ. ಆದ್ರೆ ವಕೀಲರು ಆ ತರನ ಅದು ಯಾವುದೇ ಹೇಳಿಕೆ ಯಾಕೆ ಕೊಡ್ಲಿಲ್ಲ ಅಂದ್ರೆ ಮೊದಲನೇದಾಗಿ ಪೊಲೀಸ್ನವ್ರು ಹೇಳಿದ್ರು ಬರೋದಿಲ್ಲ ಅಂತ. ಈತನ ದೂರಲ್ಲಿ ಹೇಳಿರೋದು
ನನಗೆ ಇವರನ್ನ ಹೊರಗೆ ತೆಗೆದು ಇವರಿಗೆ ಅಂತ್ಯಕ್ರಿಯೆ ನಡೆದು ಸೂಕ್ತ ತನಿಖೆ ಆಗೋದ್ರ ಜೊತೆಗೆ ಅಂತ್ಯಕ್ರಿಯೆ ನಡೆದು ಪಾಪ ಪ್ರಜ್ಞೆ ಕಡಿಮೆ ಮಾಡ್ಕೊಳ್ಬೇಕು ಅಂತ ಅವ್ನು ಬಂದಿರುವಂತದ್ದು. ದಯವಿಟ್ಟು ಅದನ್ನ ಗಮನಿಸಿ. ಸೊ ಪಾಪ ಪ್ರಜ್ಞೆ ಕಡಿಮೆ ಮಾಡ್ಕೋಬೇಕು ಅಂತ ಬಂದಿರುವಂತ ವ್ಯಕ್ತಿಗೆ ತವಕ ಇದ್ದೇ ಇರುತ್ತಲ್ವಾ, ಆ ತವಕ ಈಗಿದೆ ಅಂತ ಹೇಳಿ ಇಮೇಲ್ ಮೂಲಕ ವಕೀಲರು ಪೊಲೀಸ್ನವ್ರಿಗೆ ಹೇಳಿ ಆ ತವಕಕ್ಕೆ ಆತ ಬೇರೆ ಏನು ಮಾಡ್ಲಿಕ್ಕೆ ಆಗ್ತಿಲ್ಲ, ಜಾಗಕ್ಕೋ ಕಾಯ್ತಾನೆ, ತಾವು ಬರ್ತಿರೋ ಅನ್ನೋ ನಿರೀಕ್ಷೆನಲ್ಲಿ ಅಂತ ಹೇಳಿ ಹೋಗಿರುವಂತದ್ದು. ಪೊಲೀಸ್ನವ್ರು ಬರಲಿಲ್ಲ. ಪೊಲೀಸ್ನವ್ರು ಬರೋದಿಲ್ಲ ಅಂತ ಮುಂಚೆನೆ ಹೇಳಿದ್ರು. ಸೊ ನಿರೀಕ್ಷೆ ಆತನಿಗೆ ಇರ್ಬೋದಿತ್ತಷ್ಟೇ, ಬಟ್ ಆಕ್ಚುಲಿ ವಕೀಲರಿಗೆ ಖಂಡಿತ ನಿರೀಕ್ಷೆ ಇರ್ತಿರಲ್ಲ, ಯಾಕಂದ್ರೆ ಪೊಲೀಸರು ಬರೋದಿಲ್ಲ ಅಂತ ಹೇಳಿದ್ರು. ಸೊ ಇನ್ ಫೇರ್ನೆಸ್ ಟು ದ ಪೊಲೀಸ್ ಅವರನ್ನ ಆಕ್ಚುಲಿ ವಕೀಲರು ದೂಷಿಸ್ಲಿಕ್ಕೆ ಸಾಧ್ಯವಾಗೋದಿಲ್ಲ ಆ ಒಂದು ಸನ್ನಿವೇಶದಲ್ಲಿ. ಅಂಡ್ ಆ ಕಾರಣಕ್ಕೋಸ್ಕರ ವಕೀಲರು ಯಾವುದೇ ತರಹದ ಪ್ರೆಸ್ ರಿಲೀಸ್ ಕೂಡ ಕೊಟ್ಟಿಲ್ಲ. ಓಕೆ ಓಕೆ ಇನ್ನು ಸರ್, ಪ್ರೆಸ್ ನೋಟ್ಗಳನ್ನ ಬ್ಯಾಕ್ ಟು ಬ್ಯಾಕ್ ಪ್ರೆಸ್ ನೋಟ್ ನೋಡಿದಾಗ ಅದ್ರಲ್ಲಿ ಸಾಕಷ್ಟು ವಿಚಾರ. ಅದ್ರಲ್ಲಿ ಒಂದಾದ್ರೆ ಈ ಸಾಕ್ಷಿದಾರನ ಇರುವಿಕೆಯ ಬಗ್ಗೆ ನಮಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಡಿವೈಎಸ್ಪಿ ಸಕ್ಷಮ ಪ್ರಾಧಿಕಾರಕ್ಕೆ ಒಂದು ಪತ್ರ ಬರೆದಿದ್ದಾರೆ. ಆ ಕಾರಣಕ್ಕೆ ನಮಗೆ ಪ್ರೊಟೆಕ್ಷನ್ ಕೊಡಕ್ ಆಗಲ್ಲ ಅಂತ. ಇದು ಏನ್ ಸರ್ ಇದು? ವೆಲ್, ಅದು ಕನ್ಫ್ಯೂಷನ್ ಇರ್ಬೋದು ಅಂತ. ಬಿಕಾಸ್ ಪ್ರೊಟೆಕ್ಷನ್ ಸದ್ಯಕ್ಕೆ ಈ ಕ್ಷಣ ಕೊಡ್ತಾ ಇದ್ದಾರೆ, ಪ್ರೊಟೆಕ್ಷನ್ ಹಿಂಪಡೆದಿಲ್ಲ. ಒಂದು ಎರಡನೇದೇನಾಗತ್ತೆ ಅಂದ್ರೆ, ಸಾಕ್ಷಿ ಇರುವಿಕೆ ಬಂದು 14ನೇ ತಾರೀಕು ಆತನನ್ನ 3 ರಿಂದ 4 ಗಂಟೆ ತಾಸು ಆಕ್ಚುಲಿ ಒಂದು ಕ್ವೆಶನಿಂಗ್ ಮಾಡಲಾಯಿತು. ಸೊ ಆ ಇರುವಿಕೆ ಮತ್ತೆ 13ನೇ ತಾರೀಕು ಇಮೇಲ್ ನಲ್ಲಿ ಆತ ಟೆಂಪರರಿ ಆಗಿ ಉಳ್ಕೊಂಡಿರುವಂತ ಜಾಗದ ಮಾಹಿತಿ ಕೂಡ ಕೊಡ್ಲಾಗಿದೆ. ಸೊ ದಿಸ್ ಕುಡ್ ಬಿ ಅ ಲ್ಯಾಪ್ಸ್ ಅಂತ ಹೇಳಬೇಕಾಗತ್ತೆ. ಇನ್ ದ ಸೆನ್ಸ್ ಕನ್ಫ್ಯೂಷನ್ ಆಗಿರ್ಬೋದು, ಅಥವಾ ಹಲವಾರು ಇಮೇಲ್ಗಳು ಬಂದು ಹೋಗಿರೋದ್ರಿಂದ ಅವ್ರಿಗೆ ಮಾಹಿತಿಯ ಕೊರತೆ ಅಂತ ಹೇಳ್ತೀನಿ. ಅದು ಡೆಲಿಬ್ರೇಟ್ ಅಂತ ಹೇಳಲ್ಲ, ಬೇಕಂತಲೇ ಹೇಳ್ತಿದ್ದಾರೆ ಅಂತ ಹೇಳೋದಿಲ್ಲ, ಮಾಹಿತಿಯ ಕೊರತೆ ಅಂತ ಹೇಳ್ತೀನಿ. ನನ್ ಸಾಧ್ಯ ಇದೆ, ಯಾಕಂದ್ರೆ ತುಂಬಾ ಇಮೇಲ್ ಕಮ್ಯುನಿಕೇಶನ್ ಹೋಗಿ ಬಂದಿದೆ ಅಲ್ಲ. ಓಕೆ ಸರ್, ಈಗ ನಿಮ್ಮ ಪ್ರೆಸ್ ನೋಟ್ ವಿಚಾರಕ್ಕೆ ಬರ್ತೀನಿ ಸರ್. ಕೇರಳದ ವಿಚಾರ ಅಲ್ಲಿ ಪ್ರಸ್ತಾಪ ಆಯ್ತು. ಅದು ಒಂದಷ್ಟು ಜನ ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೊಂಡ್ರು. ಅದು ಬೇರೆ ಬೇರೆ ಏನೇನೋ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ನಡೀತಾ ಇದೆ. ಒಂದಷ್ಟು ಮಂದಿ ಅದೇ ವಿಚಾರನ ಇಟ್ಕೊಂಡು, ನೋಡಿ ಕೇರಳ ಸರ್ಕಾರ ಎಂಟ್ರಿ ಕೊಡ್ತಾ ಇದೆ, ಅಲ್ಲಿ ಕಮ್ಯುನಿಸಮ್, ಇದು ಟಾರ್ಗೆಟ್, ಹಾಗೆ ಹೀಗೆ ಅಂತ. ಆಕ್ಚುಲ್ ಆಗಿ ನಿಮ್ಮ ಪ್ರೆಸ್ ನೋಟಲ್ಲಿ ಇದ್ದಿದ್ದು ಏನ್ ಸರ್ ಅದು? ವೆಲ್, ಒಳ್ಳೇದು. ನೋಡಿ, ಯಾವಾಗಲೂ ವಿವಾದ ಏನಾಗುತ್ತೆ, ಒಂದು ಪ್ರಜಾಪ್ರಭುತ್ವದಲ್ಲಿ ವಿವಾದಾತ್ಮಕ ಒಂದು ವಿಚಾರ ಭಾವನೆ ಈಗೆಲ್ಲರೂ ನಾನು ಖಂಡಿತ ಇದನ್ನು ವೆಲ್ಕಮ್ ಮಾಡ್ತೀನಿ. ತುಂಬಾ ಜನ ಅಲ್ಲ, ಕೆಲವರು ಟೀಕೆ ಮಾಡ್ತಿದ್ದಾರೆ. ಆ ಟೀಕೆನ ವೆಲ್ಕಮ್ ಮಾಡ್ತೀನಿ. ಇದನ್ನ ಪ್ರಜಾಪ್ರಭುತ್ವ ಅಂತ ಕರಿತೀವಿ. ಯಾರಾದ್ರೂ ನನ್ನ ಹೇಳಿಕೆ, ನನ್ನ ಬದ್ಧತೆ ಬಗ್ಗೆ ಯಾರಾದ್ರೂ ಯಾಕೆ ನಂಬಿಕೆ ಇಡಬೇಕು? ಯಾಕೆ ಇಡಬೇಕು? ನಾನು ಆಕ್ಚುಲಿ ಕೆಲಸದ ಮೂಲಕ ತೋರಿಸ್ಬೇಕಾಗತ್ತೆ ನನ್ನಲ್ಲಿ ನಾನು ಮಾಡ್ತಿರೋದ್ರಲ್ಲಿ ಬದ್ಧತೆ ಇದೆ ಅಂತ. ಸೊ ಸಾಕಷ್ಟು ಜನ ಸಂಶಯ ಪಡ್ಲಿಕ್ಕೆ ಖಂಡಿತ ಆಕ್ಚುಲಿ ಅರ್ಹರು. ಅವರು ಈ ವ್ಯವಸ್ಥೆಯಲ್ಲಿ ಆ ಒಂದು ಸ್ವಾತಂತ್ರ್ಯ ಎಲ್ರಿಗೂ ಇದೆ. ನಾನು ಕೊಟ್ಟಂತದ್ದು ಏನಂದ್ರೆ, ಈಗ ನಮ್ಮ ಸಂವಿಧಾನಾತ್ಮಕ ವ್ಯವಸ್ಥೆಯಲ್ಲಿ ರಾಜ್ಯಗಳ ನಡುವಿನ ಸಂಬಂಧ ಏನಿದೆ, ಆ ಸಂಬಂಧವನ್ನ ಹೇಳಲಿಕ್ಕೆ ಅವಕಾಶ ಸಿಕ್ತು ನಂಗೆ ಆ ಒಂದು ಪ್ರೆಸ್ ರಿಲೀಸ್ ಮೂಲಕ. ಇಲ್ಲಿ ಧರ್ಮಸ್ಥಳಕ್ಕೆ ಎಲ್ಲ ರಾಜ್ಯಗಳಿಂದ ಯಾತ್ರಾರ್ಥಿಗಳು ಬರ್ತಾರೆ. ಕೆಲವು ರಾಜ್ಯಗಳಿಂದ ಹೆಚ್ಚು ಜನ ಬರ್ತಾರೆ. ಕೇರಳದಿಂದ ಹೆಚ್ಚು ಜನ ಧರ್ಮಸ್ಥಳಕ್ಕೆ ಬರ್ತಾರೆ. ಈಗ ಈ ಕೊಟ್ಟಿರುವಂತ ದೂರಿನಲ್ಲಿ ಏನಿದೆ, ಹಲವಾರು, ಆತ 100 ಅಂತ ಹೇಳಿದ್ದಾನೆ. 100 ಆತ ಒಂದು ದೇಹಗಳನ್ನ ಆತ ಊತ ಹಾಕಿದ್ದೆ ನಿಜವಾದ ಪಕ್ಷದಲ್ಲಿ. ಆ ದೇಹಗಳು ವರ್ಕ್ ತೆಗೆಯೋದಾದ್ರೆ, ಆ ವರ್ಕ್ ಸಿಗೋದಾದ್ರೆ, ಅದರಲ್ಲಿ ಕೆಲವರು ಬೇರೆ ರಾಜ್ಯಗಳಿಂದನೂ ಇರ್ತಾರೆ. ಕೇರಳ ರಾಜ್ಯದಿಂದನೂ ಇರೋ ಚಾನ್ಸ್ ಇರುತ್ತೆ, ಸಾಧ್ಯತೆ ಇರುತ್ತೆ. ಈ ಸಾಧ್ಯತೆಯನ್ನ ಮನಗಂಡು ಕೇರಳ ಸರ್ಕಾರ ಈ ಸುಪ್ರೀಂ ಕೋರ್ಟ್ ಮುಂದೆ ಹೋಗಿ ಹೇಳ್ಬೋದು, ಕರ್ನಾಟಕ ಸರ್ಕಾರ ಮಾಡ್ತಿರೋ ತನಿಖೆಗೆ ನಾವು ಸಹಕಾರ ಕೊಡ್ಲಿಕ್ಕೆ ನಮ್ಗೆ ಅವಕಾಶ ಕೊಡಿ ಅಂತ. ಅದು ಬಂದು ಕರ್ನಾಟಕ ರಾಜ್ಯದ ಸಾರ್ವಭೌಮತ್ವವನ್ನ ಕಡಿಮೆ ಮಾಡೋದಿಲ್ಲ. ಯಾಕಂದ್ರೆ ಪಾಪ ಸಾರ್ವಭೌಮತ್ವವಂತ ಯಾರು ಏನ್ ಮಾತಾಡ್ತಿದಾರೆ ಅಂತ ಸಾರ್ವಭೌಮತ್ವವನ್ನ ನಮ್ಮ ಸಂವಿಧಾನ ಗುರುತಿಸಿಲ್ಲ. ಯಾವುದೇ ರಾಜ್ಯ ತನ್ನ ಮನ್ಸಿಗೆ ಬಂದ ಹಾಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಈ ತರನಾದ ಪ್ರಕರಣ. ದೇಶದ ವಿವಿಧೆಡೆಯಿಂದ ಜನ ಬಂದು ಹೋಗುವಂತ ಜಾಗದಲ್ಲಿ ಬಂದಿರುವಂತ ವಿಚಾರವಾಗಿ ಸರ್ಕಾರ ಮನ್ಸಿಗೆ ಬಂದಾಗೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ. ಬೇರೆ ರಾಜ್ಯಗಳಿಗೂ ತಾನು ವಿವರಣೆಯನ್ನ ಕೊಡ್ಬೇಕಾಗತ್ತೆ. ತಾನು ನಡ್ಕೊಂಡಂತ ರೀತಿ, ಮಾಡಿದಂತ ತನಿಖೆ, ಅದ್ರ ಪಾರದರ್ಶಕತೆ ಏನಿದೆ ಅಂತ ಸರ್ಕಾರನು ಹೇಳ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರನೇ ನಾ ಹೇಳಿದಂಥದ್ದು, ಕೇರಳ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾಗತ್ತೆ. ಬಟ್ ಅದನ್ನ ರಾಜಕೀಯವಾಗಿ ಬಳಸ್ಕೋಬಾರ್ದು ಅಲ್ವಾ. ರಾಜಕೀಯವಾಗಿ ಬಳಸ್ಕೋಬಾರ್ದು ಅಂದ್ರೆ ಅವರು ಒಂದು ಲೆಗಿಸ್ಲೇಟಿವ್ ಅಸೆಂಬ್ಲಿಯನ್ನ ಕರೆದು ಅದರಲ್ಲಿ ಸರ್ವಾನುಮತ ಅಥವಾ ಸರ್ವಾನುಮತದ ಹತ್ರದ ಅಂದ್ರೆ ನಿಯರ್ ಯುನಾನಿಮಸ್ ವೋಟ್ ಅನ್ನ ರೆಸೊಲ್ಯೂಷನ್ ಪಾಸ್ ಮಾಡಿ ಸುಪ್ರೀಂ ಕೋರ್ಟ್ ಹೇಳಿ ಸುಪ್ರೀಂ ಕೋರ್ಟ್ ಇಂದ ಅನುಮತಿ ತಗೊಂಡು ಬರ್ಬೋದು. ಅಂಡ್ ಆಗೇನಾಗತ್ತೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಕರ್ನಾಟಕ ಸರ್ಕಾರ ಇಷ್ಟೊಂದು ಕಳಪೆ ಮಟ್ಟದಲ್ಲಿ ಈ ತನಿಖೆ ನಡೀತಿದೆ ಅಂತ ನಾನು ಹೇಳ್ತೀನಿ. ಈಗ ಬಹಳಷ್ಟು ಕಳಪೆಯಾಗಿ ನಡೀತಿದೆ ಸರ್ಕಾರಕ್ಕೆ. ಅವಾಗ ಏನಾಗತ್ತೆ, ಇರಪ್ಪ ನಮ್ಮನ್ನ ಪ್ರಶ್ನೆ ಮಾಡೋರು ಇದ್ದಾರೆ. ಈ ಸಾಧಾರಣ ಜೀವನದಲ್ಲಿ ನೀವು ನೋಡಿ, ನಿಮ್ಮನ್ನ ಯಾರಾದ್ರೂ ನಮ್ಮನ್ನ ಯಾವುದೇ ಒಬ್ಬ ವ್ಯಕ್ತಿನ ಇನ್ನೊಬ್ಬ ಪ್ರಶ್ನೆ ಮಾಡೋರು ಇದ್ದಾರೆ ಅಂದ್ರೆ ಆ ವ್ಯಕ್ತಿ ಸ್ವಲ್ಪ ನಡೆ ಯಾವಾಗ್ಲೂ ಒಂದ್ ಸ್ವಲ್ಪ ಹೆಚ್ಚು ಬದ್ಧವಾಗಿರುತ್ತೆ. ಸೊ ಸರ್ಕಾರದ ಒಂದು ತನಿಖೆ ಕೂಡ ಒಂದು ಹೆಚ್ಚು ಬದ್ಧವಾಗಿರುತ್ತೆ. ಮತ್ತೆ ಇನ್ನೊಂದು ಅಂಶವೇನಂದ್ರೆ,
ಕೇರಳದಲ್ಲಿ ಮೈನ್ ಸ್ಟ್ರೀಮ್ ಮಾಧ್ಯಮದವರು ಈ ವಿಚಾರದ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆಯನ್ನ ನಡೆಸ್ತಿದ್ದಾರೆ. ಆ ಮಟ್ಟದ ಮೈನ್ ಸ್ಟ್ರೀಮ್ ಮಾಧ್ಯಮದ ಚರ್ಚೆ ಕರ್ನಾಟಕದಲ್ಲಿ ಆಗ್ತಿಲ್ಲ. ಏನಕ್ಕೆ ಆಗ್ತಿಲ್ಲ? ನಾನೇನ್ ಭಾವಿಸಿದ್ದೀನಿ ಅಂದ್ರೆ, ಕೆಲವು ವ್ಯಕ್ತಿಗಳು ಈ ಮೈನ್ ಸ್ಟ್ರೀಮ್ ಮಾಧ್ಯಮದ ಮೇಲೆ ಚರ್ಚೆ ಮಾಡದಿರೋ ಹಾಗೆ ಆರ್ಡರ್ಸ್ ಗಳನ್ನ ತಂದಿದ್ದಾರೆ. ಆರ್ಡರ್ಸ್ ಗಳಿಗೆ ತಲೆಯೂ ಇಲ್ಲ, ಬುಡವೂ ಇಲ್ಲ ಕಾನೂನಾತ್ಮಕವಾಗಿ. ಸೊ ಇದನ್ನೆಲ್ಲ ಚರ್ಚೆ ಮಾಡ್ಲಿ, ಈಗ ಒಂದ್ ವೇಳೆ ನಮ್ಮ ಕರ್ನಾಟಕದ ವಿಧಾನಸಭೆಯಲ್ಲಿ ಚರ್ಚೆಗೆ ಬಂತು ಈ ವಿಷಯ ಅನ್ನೋದಾದ್ರೆ, ವಿಧಾನಸಭೆಯ ಚರ್ಚೆಯನ್ನ ಮುಕ್ತವಾಗಿ ಬರೆಯೋದ್ರ ಜೊತೆಗೆ ವಿಧಾನಸಭೆನಲ್ಲೇ ನ್ಯಾಯಾಲಯಗಳು ಅರ್ಥವಿಲ್ಲದೆ ಒಂಥರ ಬೇಕಾಬಿಟ್ಟಿ ಕೊಡ್ತಿರುವಂತಹ ಆದೇಶಗಳನ್ನ ಚರ್ಚೆಯನ್ನು ಕೂಡ ಮಾಡಬಹುದು. ಯಾಕಂದ್ರೆ ಈ ಪ್ರಜಾಪ್ರಭುತ್ವದಲ್ಲಿ ಏನಾಗುತ್ತೆ, ಒಂದು ಈಕ್ವಾಲಿಟಿ ಇರುತ್ತೆ. ನ್ಯಾಯಾಲಯ ಹೇಳಿದ್ದೆ ಅಂತಿಮ ಅಲ್ಲ, ವಿಧಾನಸಭೆ ಹೇಳಿದ್ದೆ ಅಂತಿಮವಲ್ಲ, ಎಲ್ಲವೂ ಬ್ಯಾಲೆನ್ಸ್ಡ್ ಆಗಿರ್ಬೇಕು. ಸೊ ಯಾವುದೇ ಬ್ಯಾಲೆನ್ಸ್ಡ್ ಆಗಿರ್ಬೇಕಾದಂತ ಸನ್ನಿವೇಶದಲ್ಲಿ, ಪರಿಸ್ಥಿತಿಯಲ್ಲಿ ಯಾವುದಾದ್ರೂ ಒಂದು ಅಂಗ ತನ್ನ ಒಂದು ಲಿಮಿಟ್ ಅನ್ನ ಕ್ರಾಸ್ ಮಾಡಿದ್ರೆ, ಈಗ ನ್ಯಾಯಾಲಯ ಖಂಡಿತ ಅಂತ ಲಿಮಿಟ್ ಅನ್ನ ಕ್ರಾಸ್ ಮಾಡಿದೆ. ಕೆಲವು ವ್ಯಕ್ತಿಗಳ ವಿರುದ್ಧ ಹೇಳಿಕೆನೆ ಕೊಡಬಾರ್ದು. ಯಾರು ಕೊಟ್ಟರು ನ್ಯಾಯಾಲಯಕ್ಕಿಂತ ಆದೇಶ ಕೊಡ್ಲಿಕ್ಕೆ? ಎಲ್ಲಿಂದ ಬರುತ್ತೆ ಅಧಿಕಾರ ನ್ಯಾಯಾಲಯಕ್ಕೆ? ಅಂಡ್ ಈ ಪ್ರಾಬ್ಲಮ್ ಏನಾಗ್ತಿದೆ ಅಂದ್ರೆ, ಆ ಪ್ರಕರಣದ ಯಾವುಗಳಲ್ಲೂ ಪರ್ಟಿಕ್ಯುಲರ್ಲಿ ನಾನು ಮೊನ್ನೆ ಅಷ್ಟೇ ಹೇಳಿದೆ ಕೆಲವು ಮಾಧ್ಯಮಗಳಿಗೆ, ನಾನು ಉಚಿತವಾಗಿ ದಯವಿಟ್ಟು ಬಂದು ವಾದ ಮಾಡ್ತೀನಿ, ಯಾವ್ದಾದ್ರು ಪ್ರಕರಣದಲ್ಲಿ ನನ್ನನ್ನ ಕರೀರಿ, ನಿಮ್ಮ ವಕೀಲರು ಏನ್ ಮಾಡ್ತಿದ್ದಾರೆ ನ್ಯಾಯಾಲಯ, ಏನ್ ಹೇಳ್ತಿದ್ದಾರೆ ನ್ಯಾಯಾಲಯಕ್ಕೆ ಗೊತ್ತಿಲ್ಲ. ಒಂದು ಏನಿದೆ ಆಲ್ ಸೆಡ್ ಅಂಡ್ ಡನ್, ಯಾವುದೋ ಒಬ್ಬ ವ್ಯಕ್ತಿ ವಿರುದ್ಧ ಹೇಳಿಕೆನೆ ಕೊಡಬಾರ್ದು ಅಂತ ನ್ಯಾಯಾಲಯ ಕೊಡುತ್ತೆ ಆದೇಶ ಅಂದ್ರೆ, ಅದನ್ನ ಒಪ್ಕೊಂಡ್ರೆ ವಕೀಲಿಕೆ ಮಾಡಿದಕ್ಕೆ ಏನ್ ಗೌರವ ಇರುತ್ತಾ? ಅದನ್ನ ವಕೀಲಿಕೆ ಅಂತ ಹೇಳ್ತಾರೆ ಅಂತ. ಆತರ ಆದೇಶ ಅವ್ರು ನ್ಯಾಯಾಧೀಶರನ್ನು ಹೊರಗೆ ಬಿದ್ರೆ ನ್ಯಾಯಾಧೀಶರನ್ನು ಕೇಳ್ಬೇಕಲ್ವಾ ನ್ಯಾಯಾಲಯದಲ್ಲಿ? ಯಾರು ಕೊಟ್ಟರು ನಿಮ್ಗೆ ಅಧಿಕಾರ ಇಂತ ಆದೇಶ ಕೊಡ್ಲಿಕ್ಕೆ ಅಂತ? ಅದನ್ನ ವಕೀಲಿಕೆ ಅಂತ ಹೇಳ್ತಾರೆ, ಇಲಿಗಳ ತರ ಇರುವಂತದ್ದು. ಅಂಡ್ 224 ನೋಡಿ, ನಾನು ಹೇಳೋ 224 ಜನರನ್ನ ನಾವು ಪ್ರತಿ 5 ವರ್ಷಕ್ಕೊಮ್ಮೆ ಆಯ್ಕೆ ಮಾಡಿ ಕಳಿಸ್ತೀವಿ. ಅವ್ರಿಗೆ ಬದ್ಧತೆ ಇಲ್ವಾ? ಈ ವಿಷಯದ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಅನ್ನಿಸ್ತಿಲ್ವಾ? ನಾನು ಯಾವ್ದನ್ನ ಸ್ವಾಗತಿಸ್ತೀನಿ ಅಂದ್ರೆ, 224 ಜನ ನಾಳೆ ಬಂದು ಈತ ಕೊಟ್ಟಿರೋ ದೂರಿನಲ್ಲಿ ಸುಳ್ಳಿದೆ, ಆತನ ನಾವು ಎಕ್ಸ್ಪೋಸ್ ಮಾಡೋಣ, ಮಾಡಿರಿ, ಎಕ್ಸಿಮೇಷನ್ ಮಾಡಿ ಅಂತ ಹೇಳಿ ಎಕ್ಸಿಮೇಷನ್ ಮಾಡಿಸೋದಿದೆಯಲ್ಲ, ಅದನ್ನ ನಾನು ಸ್ವಾಗತಿಸ್ತೀನಿ. ಯಾರಾದ್ರೂ ಸರಿನೇ ಈ 3ನೇ ತಾರೀಕು 4ನೇ ತಾರೀಕು ಇದ್ರಲ್ಲಿ ಸುಳ್ಳಿದೆ ಅಂತ ಭಾವಿಸಿದ್ರೆ, ಅವ್ರಿಗೆ ಈ 15 ದಿನಗಳ ನಂತರ ಈತ ಹೇಳಿರೋದ್ರಲ್ಲಿ ಸತ್ಯ ಇದೆಯೋ ಏನೋ ಅಂತ ಗಾಬರಿ ಆಗ್ತಾ ಇದೆ. ಯಾತಕ್ಕೆ ಅಂದ್ರೆ ಪೊಲೀಸ್ನವರು ಹೊರ ತೆಗಿದೇ ಇರೋದ್ರಿಂದ. ಅಂಡ್ ಅವ್ರು ಕೊಡ್ತಿರೋ ಒಂದು ವಿವೇಚನೆ, ಏನು ವಿವೇಚನೆ? ಯಾರಾದ್ರೂ ಗುಂಡೇಟ್ ಆಗಿ ಹೊಡೆದಿ ಬಿದ್ದಿದೆ ಆತನಿಗೆ ಅಂತ ಡಾಕ್ಟರ್ ಹತ್ರ ಹೋದ್ರೆ, ಡಾಕ್ಟರ್ ವಿವೇಚನೆ ಇದೆಯಾ 3 ಅವರ್ ಆದ್ಮೇಲೆ ತೆಗಿತೀನಿ ಅಂತ ಹೇಳೋಕೆ? ಅಂಡ್ ಧರ್ಮಸ್ಥಳ ಬೆಂಗಳೂರಿನಷ್ಟು 1400 ಸ್ಕ್ವೇರ್ ಕಿಲೋಮೀಟರ್ ದೊಡ್ಡದಿದೆಯಾ? ಇಲ್ಲ ಅಲ್ಲ, ಸಣ್ಣ ಪ್ರಾಂತ್ಯ ಅಲ್ವಾ? ಅಲ್ಲಿ ಆ ಕಡೆ ಈ ಕಡೆ ಒಂದು ಎಲ್ಲ ದೇಹಗಳಿದ್ದ ಪಕ್ಷದಲ್ಲಿ ಅದನ್ನು ಹುಡುಕಿ ತೆಗಿಲಿಕ್ಕೆ ಅಷ್ಟೊಂದು ಕಷ್ಟವಾಗುತ್ತಾ ಆರೋಪಿಗಳಿದ್ದಾರೆ ಅಂತ ಭಾವಿಸೋಣ ಇದರಲ್ಲಿ. ಅಂದ್ರೆ ಆಲ್ ಸೆಡ್ ಅಂಡ್ ಡನ್, ಡು ಐ ನೋ ಕಂಪ್ಲೈನೆಂಟ್ ಈಸ್ ಟ್ರೂತ್ಫುಲ್? I do not know, but I choose to believe him. ಅಂಡ್ ಇದು ಒಂದು ವಕೀಲಿಕೆಯಲ್ಲಿ ಹಾಕೊಳ್ಬೇಕಾದ ಲೈನ್ ಇದು, ಐ ಚೂಸ್ ಟು ಬಿಲೀವ್ ಹಿಮ್. ಅಂಡ್ ಈಗ ಪ್ರತಿದಿನ ಎಕ್ಸಿಮೇಷನ್ ಆಗದೆ ಹೋಗೋದು, ಪ್ರತಿದಿನ ನಮ್ಮ ಬಿಲೀಫ್ ಜಾಸ್ತಿ ಆಗ್ತಿದೆ. ನಾನು 15 ದಿನಗಳವರೆಗೂ ಮಾತನಾಡಿದೆ, 16 ದಿನದಲ್ಲಿ ಈ ರೀತಿ ಆಕ್ಚುಲಿ ಹೇಳ್ತಿರೋದು ಕಾರಣ ಏನಂದ್ರೆ, ಐ ಆಮ್ ನೌ ಬಿಲೀವಿಂಗ್ ಇನ್ ಹಿಮ್ ಕಂಪ್ಲೀಟ್ಲಿ. ಆ ಮಟ್ಟಕ್ಕೆ ಬಂದಿದ್ದೀನಿ. ಅಲ್ಲ, ಬಟ್ ಐ ಸ್ಟಿಲ್ ಹ್ಯಾವ್ ಅನ್ ಓಪನ್ ಮೈಂಡ್. ಆತ ಏನು ತೆಗಿಲಿಲ್ಲ ಅನ್ನೋದಾದ್ರೆ ಎಲ್ರಿಗೂ ಮುಂಚೆ ನಾನು ಹೇಳ್ತೀನಿ, ಮುಕದ್ದಮೆ ಹಾಕಿ, ಫಾಲ್ಸ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಅಂತ ಅವನ ಮೇಲೆ ಮುಕದ್ದಮೆ ಹಾಕಿ ಅಂತ ಹೇಳೋ ವ್ಯಕ್ತಿಗಳಲ್ಲಿ ಫಸ್ಟ್ ನಾನೇ ಆಗಿರ್ತೀನಿ. ಓಕೆ, ಸರಿ. ಇನ್ನೊಂದು, ಅದೇ ಮತ್ತೆ ನಾನು ಕ್ಲಾರಿಟಿ ತಗೊಳಕ್ಕೆ ಆ ಪ್ರಶ್ನೆ ಕೇಳ್ತೀನಿ. ಅಂದ್ರೆ ತುಂಬಾ ಜನರ ಪ್ರಶ್ನೆ ಏನಪ್ಪಾ ಅಂದ್ರೆ, ಕೇರಳ ಸರ್ಕಾರ ಯಾಕೆ ಮೂಗು ತೂರಿಸ್ತಿದೆ, ಕೇರಳ ಸರ್ಕಾರಕ್ಕೆ ಯಾಕೆ ಆಸಕ್ತಿ ಅಂತ. ಅಂದ್ರೆ ಕೇರಳ ಸರ್ಕಾರ ಆಸಕ್ತಿ ತೋರಿಲ್ಲ, ಆದ್ರೆ ಆ ರಾಜ್ಯಕ್ಕೆ ಇಂಥದ್ದೊಂದು ಅವಕಾಶ ಇದೆ ಅಂತೇಳಿ ನೀವು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಿ. ನಿಜ. ಅಂಡ್ ಈ ಬಹಳ ಅಂದ್ರೆ ಆ ತರ ಟೀಕೆ ಬರಬೇಕು, ಟೀಕೆ ಬರುವಂತದ್ದು ಉತ್ತಮ. ಟೀಕೆ ಬಂದಿದ್ರಿಂದ ನೋಡಿ ಅದ್ರ ವಿಚಾರವಾಗಿ ನಾವು ಇವಾಗ ಮಾತನಾಡ್ತಾ ಇದ್ವಿ, ಬೇರೆ ವಿಚಾರಗಳ ಬಗ್ಗೆನೂ ಕೂಡ ಚರ್ಚೆ ನಡೆಸ್ತಿದ್ವಿ. ಈ ಕೇರಳ ಸರ್ಕಾರ ಬರೋದಕ್ಕೆ ಸಿಟ್ಟು ಮಾಡ್ಕೊಳ್ಳುವಂತವ್ರು, ಕೇರಳ ಸರ್ಕಾರದ ಒಂದು ಇಂಟರ್ಫಿಯರೆನ್ಸ್ ಅಲ್ಲ, ಹಸ್ತಕ್ಷೇಪ ಅಲ್ಲ, ಕೇರಳ ಸರ್ಕಾರ ಬಂದು ತನಿಖೆಯಲ್ಲಿ ಸಹಕರಿಸಿ ಅಂತ ಹೇಳೋದಕ್ಕೆ ಸಿಟ್ಟು ಮಾಡ್ಕೊಳ್ಳುವಂತವ್ರಿಗೆ ಈ ಕಂಪ್ಲೇಂಟ್ ಹೇಳಿರೋದ್ರಲ್ಲಿ ಸತ್ಯ ಇದೆಯಾ ಅಸತ್ಯ ಇದೆಯಾ, ಪೊಲೀಸ್ನವ್ರು 15 ದಿನ ಆದ್ರೂ ಏನು ಮಾಡ್ಲಿಲ್ವಾ ಅನ್ನೋದ್ರ ಬಗ್ಗೆ ಇದೆಯಾ? ಫಸ್ಟ್ ಕೇರಳ ಸರ್ಕಾರ ಬರೋ ವಿಚಾರವಾಗಿ ಮಾತನಾಡೋರು ಸಚಿವರಲ್ಲ, MLA ಶಾಸಕರು ಹೇಳಿದ್ದಾರೆ. ಶಾಸಕರು ಈ ದೂರ ಬಗ್ಗೆ ಏನಾದ್ರು ಹೇಳಿದಾರ? ಅವರ ಅಮೂಲ್ಯ ವಾಣಿಗಳೇನಾದ್ರು ಕೊಟ್ಟಿದಾರ ಈವರೆಗೆ? ಏನಿಲ್ಲ ಅಲ್ಲ. ಸೊ ಇದ್ರ ಬಗ್ಗೆ ಮಾತ್ರ ಮಾತನಾಡ್ತಾರೆ ಅಂದ್ರೆ ಅಲ್ಲಿಗೆ ಏನಾಗುತ್ತೆ ಅಂದ್ರೆ ಇದೊಂದು ಮೂರ್ಖತನ ಅಂತ ಹೇಳ್ತೀನಿ. ಅವ್ರ ದುರುದ್ದೇಶ ಅಂತ ಹೇಳೋದಿಲ್ಲ. ಆಲ್ ಸೆಡ್ ಅಂಡ್ ದುರುದ್ದೇಶ ಅಂತ ಹೇಳೋ ಅಧಿಕಾರ ನನ್ಗೆ ಇಲ್ವೂ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಅವ್ರದೇ ಆದ ವ್ಯೂಸ್ ಸರ್ಕಾರಕ್ಕೆ ಮಾಡ್ಲಿಕ್ಕೆ ಅವಕಾಶ ಇದೆ. ಅಂಡ್ ಕ್ರಿಟಿಸಿಸಮ್ ಬರಲಿ, ಕ್ರಿಟಿಸಿಸಮ್ ಬಂದ್ರೇನೆ ಈ ರೀತಿ ಹೆಚ್ಚು ಒಂದು ಮುಕ್ತವಾದ ಚರ್ಚೆಗಳಾಗುವಂಥದ್ದು. ಕೇರಳ ಸರ್ಕಾರ ಅಲ್ಲದೆ ಅದೊಂದ್ ವೇಳೆ ಏನಾದ್ರು XYZ ಸರ್ಕಾರ ಅಂತ ಹೇಳಿ, XYZ ಸರ್ಕಾರ ಆದ್ರೂ ಇದೇ ನಾ ಹೇಳಿರ್ತಿದ್ದೆ. ಕೇರಳ ಸರ್ಕಾರದ ರಾಜಕೀಯ ಅಂದ್ರೆ ಮತ್ತೆ ಎರಡನೇದೇನಾಗುತ್ತೆ ಅಂದ್ರೆ ಅಲ್ಲಿ ಫಾಲ್ಸ್ ಎಡ್ ಅಂಡ್ ಡನ್ ಲ್ಯಾಂಡ್ ಸ್ಲೈಡ್ ಗೆಲ್ಲೋದಿಲ್ಲ. ಒಂದು ಅಸೆಂಬ್ಲಿನಲ್ಲಿ ಒಂದು ಚರ್ಚೆ ಆಯ್ತು ಅಂತ ಇಟ್ಕೊಳ್ಳಿ, ಇಟ್ ಮೈಟ್ ಲೂಸ್.
ಕರೆಕ್ಟ್. ಅಸೆಂಬ್ಲಿನಲ್ಲಿ ಚರ್ಚೆ ಆದಾಗ ಅಂಡ್ ರೆಸೊಲ್ಯೂಷನ್ ಪಾಸ್ ಮಾಡ್ಲಿಕ್ಕೆ ಬೇರೆಯವ್ರು ಒಪ್ಪದೆ ಹೋಗ್ಬೋದು. ಅಂಡ್ ಯಾರು ಈಗ ಹೇಳ್ತಿದಾರೆ ಆಲ್ ಸೆಡ್ ಅಂಡ್ ಡನ್, ಕೆಲವು ಪಾರ್ಟಿಗಳಿದಾವೆ ಅಲ್ಲಿ ಚರ್ಚೆ ನಡೀಲಿ ಬಿಡಿ. ಮತ್ತೆ ಈ ರಾಜ್ಯದಲ್ಲಿರುವಂತ ಒಂದು ರೂಲಿಂಗ್ ಪಾರ್ಟಿ ಏನಿದೆ ಅಲ್ಲಿ ಅಪೋಸಿಷನ್ ಅಲ್ಲಿ ಸ್ವಲ್ಪ ಮಟ್ಟಿಗಿದೆ, ಅವ್ರು ಅಪೋಸ್ ಮಾಡ್ಬೋದಲ್ಲ, ಹೌದು. ಅವ್ರು ಅಪೋಸ್ ಮಾಡಿ ಹೇಳ್ಬೋದಲ್ಲ. ಸೊ ಆಲ್ ಸೆಡ್ ಅಂಡ್ ಡನ್ ನಾನು ಖಂಡಿತ ಸ್ವಾಗತಿಸ್ತೀನಿ. ಈ ರೀತಿ ಮೋಟಿವ್ ಹುಡುಕುವಂತದ್ದು ಇದು ಕಮ್ಯುನಿಸ್ಟ್ ಹಾಗೆ ಅಂತ ಹೇಳುವಂತ ಒಂದು ಮಾತನ್ನು ಕೂಡ ಸ್ವಾಗತಿಸ್ತೇನೆ. ಇಟ್ಸ್ ಅ ಗುಡ್ ಥಿಂಗ್, ಇಟ್ಸ್ ಒಳ್ಳೆ ಡೆವಲಪ್ಮೆಂಟ್. ಓಕೆ ಸರ್, ಇನ್ನೊಂದು ಪ್ರಶ್ನೆ. ಈಗ ಎಕ್ಸಿಬಿಷನ್ ಪ್ರಕ್ರಿಯೆ ತಡ ಆದ್ರೆ ಅಲ್ಲಿ ಸಾಕ್ಷಿ ನಾಶದ ಅವಕಾಶ ಇರುತ್ತಾ ಅನ್ನೋದು ಒಂದು ಪ್ರಶ್ನೆ. ಹಿಂಗೆ ತುಂಬಾ ತಡ ಆಗ್ತಾ ಹೋದ್ರೆ ಒಂದು, ಇದೇ ರೀತಿಯಾಗಿ ಇನ್ನೂ ತಡ ಆಗ್ತಾ ಹೋದ್ರೆ ವಕೀಲರ ತಂಡ ಏನ್ ಮಾಡುತ್ತೆ ಸರ್? ಏನ್ ಆಪ್ಷನ್ ಇದೆ? ವೆಲ್, SIT ರಚನೆ ಆಗ್ಬಹುದು ಅನ್ನೋ ಒಂದು ನಿರೀಕ್ಷೆಯಲ್ಲಿ ಇದ್ವಿ. SIT ರಚನೆ ಆದ್ರೆ ಖಂಡಿತ ನುರಿತ ಒಂದು ತಜ್ಞರನ್ನೇ SIT ಅಲ್ಲಿ ನೇಮಕ ಮಾಡ್ತಾರೆ. ಯಾಕಂದ್ರೆ SIT ರಚನೆ ಮಾಡೋ ಉದ್ದೇಶ ಏನಿರುತ್ತೆ, ಇಲ್ಲಿ ಸರಿಯಾಗಿ ಆಗ್ತಿಲ್ಲ, ಸರಿಯಾಗಿ ಮಾಡ್ಬೇಕು ಅನ್ನೋ ಕಾರಣಕ್ಕೆ ತಾನೆ. ಸೊ SIT ರಚನೆ ಆಯ್ತು ಅಂದ್ರೆ ನಿರೀಕ್ಷೆ ಮಾಡಿರುವಂತದ್ದು ಸಹಜವಾಗಿ ಅವರು ಎಕ್ಸಿಬಿಷನ್ ಶುರು ಮಾಡ್ತಾರೆ ಅಂತ. ಹತಾಶ ಸ್ಥಿತಿಗೆ ಯಾರು ತಲುಪಿಲ್ಲ. ಯಾಕೆ ಯಾರು ತಲುಪಿಲ್ಲ ಅಂದ್ರೆ ಫಾರ್ 2 ಥಿಂಗ್ಸ್. ಆತ ಬಹಳ ಕಾನ್ಫಿಡೆನ್ಸ್ ಇಟ್ಕೊಂಡಿದ್ದಾನೆ, ಆತನಿಗೆ ಮಾತ್ರ ಗೊತ್ತಿದೆ ಕೆಲವು ಜಾಗಗಳು ಅಂತ. ಆದ್ರೆ ನಾವು ನಮ್ಮ ಕೆಲಸ ಏನ್ ಮಾಡ್ತಿದೀವಿ ಅಂದ್ರೆ ಆತನ ಕಾನ್ಫಿಡೆನ್ಸ್ ಏನೇ ಇದ್ರು ಎವಿಡೆನ್ಸ್ ಡಿಸ್ಟ್ರಾಯ್ ಮಾಡೋದಕ್ಕೆ ಅವಕಾಶ ಕೊಡ್ತಿದೆ ಪೊಲೀಸ್ ಇನ್ಆಕ್ಷನ್ ಅಂತ ನಾವು ಹೇಳ್ತಿದ್ವಿ. ಯಾಕಂದ್ರೆ ಹೇಳ್ಬೇಕಾದ ಧರ್ಮ ನಮ್ದು ಒಂದು. ಅಂಡ್ ಇಟ್ಸ್ ಪಾಸಿಬಲ್, ಎವಿಡೆನ್ಸ್ ಡಿಸ್ಟ್ರಾಯ್ ಮಾಡ್ತಿರ್ಬೋದು ಇಷ್ಟೊತ್ತಿಗಾಗ್ಲೇ. ಇಟ್ ಇಸ್ ಎಂಟೈರ್ಲಿ ಪಾಸಿಬಲ್. ಎರಡನೇ ಅಂಶ ಏನಂದ್ರೆ, ಈಗ SIT ಫಾರ್ಮ್ ಆಗುತ್ತಾ ಇಲ್ವಾ, ಐ ಥಿಂಕ್ 2-3 ದಿನದಲ್ಲಿ ಇದಕ್ಕೆ ಸಂಬಂಧಪಟ್ಟಾಗೆ ನ್ಯಾಯಾಲಯಕ್ಕೆ ಖಂಡಿತ ಹೋಗೋದಿರತ್ತೆ. ಅಂಡ್ ನ್ಯಾಯಾಲಯಕ್ಕೆ ತುಂಬಾ ಕೆಲವರು ಹೇಳ್ತಿದ್ರು 2ನೇ ದಿನನೇ ಹೋಗ್ಬಿಡ್ಬೇಕಿತ್ತು ನಾಳೆ ನ್ಯಾಯಾಲಯಕ್ಕೆ, 3ನೇ ದಿನವೇ ಹೋಗ್ಬಿಡ್ಬೇಕಿತ್ತು ಅಂತ. ಒಂದು ವ್ಯವಸ್ಥೆನಲ್ಲಿ ಏನಾಗುತ್ತೆ ಅಂದ್ರೆ, ಇವರಿಗೆ ಸಾಕಷ್ಟು ಅವಕಾಶವನ್ನ ಕೊಡ್ಲಾಗಿತ್ತು ಅಥವಾ ಸಾಕಷ್ಟು ಅವಕಾಶವಿತ್ತು, ಆದ್ರೂ ಮಾಡ್ಲಿಲ್ಲ ಅಂತ ಹೇಳಿದಾಗ ನ್ಯಾಯಾಲಯಕ್ಕೂ ಕೂಡ ಆದೇಶ ಮಾಡ್ಲಿಕ್ಕೆ ಸುಲಭವಾಗುತ್ತೆ. ಚೆನ್ನಾಗಿ ನ್ಯಾಯಾಲಯದಲ್ಲಿ ನಾವು 4 ಗಂಟೆ 5 ಗಂಟೆ ಭಾಷಣ ಮಾಡ್ಬೋದು, ವಾದ ಮಾಡ್ಬೋದು ಅನ್ನೋ ಕಾರಣಕ್ಕೆ ನ್ಯಾಯಾಲಯದ ಮುಂದೆ ಹೋಗುವಂತ ತಪ್ಪಾಗತ್ತೆ. ಸೊ ಈಗ ಇಷ್ಟು ದಿನಗಳ ಅವಕಾಶದಲ್ಲಿ ಇವ್ರು ಮಾಡ್ಲಿಲ್ಲ ಅಲ್ಲ. ಸೊ ಇಷ್ಟು ದಿನಗಳಲ್ಲಿ ಮಾಡ್ಲಿಲ್ಲ. ಯಾವ ಪ್ರಕರಣದಲ್ಲಿ ಅಗತ್ಯವಾಗಿ ಪ್ರಾಥಮಿಕವಾಗಿ ಮಾಡಬೇಕಿತ್ತು, ಈಗ ನಾನು ಹೇಳ್ತಿದ್ದೀನಿ ಪ್ರಾಥಮಿಕವಾಗಿ ಈ ಕೆಲಸವನ್ನ ಮಾಡಬೇಕಿತ್ತು ಅಂತ. ಯಾರಾದ್ರೂ ವಕೀಲರು ನೋಡಿ, ಈಗ ಚರ್ಚೆಗೆ ಮುಕ್ತವಾದ ಅವಕಾಶ ಯಾಕಿರ್ಬೇಕು ಅಂದ್ರೆ, ನುರಿತ ವಕೀಲರು ಬೇರೆಯವರು ಇದ್ದಾರೆ. ಅಂಡ್ ಎಷ್ಟೋ ಜನ ವಕೀಲರು, ಸಾಕಷ್ಟು ವಕೀಲರು ಈ ಒಂದು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿ ಸಾಕಷ್ಟು ವಕೀಲರು ಇರ್ತಾರೆ ಈ ಒಂದು ನಾವು ಹೇಳಿಕೆಯನ್ನ, ಈಗ ನಾನು ಇಷ್ಟೊತ್ತು ಹೇಳಿದ್ದನ್ನ ತಿರಸ್ಕರಿಸುವಂತವ್ರು, ಅವರು ಬರ್ಬೇಕು ಸ್ಟೇಜ್ ಮೇಲೆ ಬಂದು ಅಥವಾ ನಿಮ್ ಜೊತೆ ಮಾತನಾಡಿ ಹೇಳ್ಬೇಕು ಯಾಕೆ ಎಕ್ಸಿಬಿಷನ್ ಮಾಡಬಾರ್ದು ಅಂತ. ಬಟ್ ಯಾಕೆ ಎಕ್ಸಿಬಿಷನ್ ಮಾಡಬಾರ್ದು ಅಂತ ಹೇಳಿದ್ರೆ, ನಾನು ಅಂದ್ಕೊಂಡಿರೋದು ನಮ್ಮ ಕ್ರಿಮಿನಲ್ ಪ್ರೊಸೀಜರ್ ಕೋಡ್, ಕರ್ನಾಟಕ ಪೊಲೀಸ್ ಮ್ಯಾನ್ಯಲ್ ಎಲ್ಲ ತೆಗೆದು ಕಸದ ಬುಟ್ಟಿಗೆ ಹಾಕ್ಬೇಕಾಗತ್ತೆ. ಯಾಕಂದ್ರೆ ಕಾಮನ್ ಸೆನ್ಸ್ ರೂಲ್ ಏನಿತ್ತು, ಯಾರಾದ್ರೂ ಒಬ್ಬ ಬಂದು ಸ್ಟೇಷನ್ ಅಲ್ಲಿ ಹೇಳ್ತಾನೆ ಸ್ವಾಮಿ ನನ್ನ ಜೇಬ್ನಲ್ಲಿ ಕದ್ದಿರೋ ಸರ ಇದೆ ಅಂತ ಅಂದ್ರೆ, ಕಾಮನ್ ಸೆನ್ಸ್ ರೂಲ್ ಏನ್ ಹೇಳುತ್ತೆ, ತೆಗಿಬೇಕು ಹೊರಗಡೆ ಅಂತ. ಆ ಕಾಮನ್ ಸೆನ್ಸ್ ರೂಲ್ ನ ನಮ್ಮ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಆಫ್ 1861 ನಲ್ಲಿ ಅಳವಡಿಸಲಾಯಿತು. ಅಳವಡಿಸೋ ಸಮಯದಲ್ಲಿ ಚರ್ಚೆ ನಡೆದಿದ್ದೇನೆಂದ್ರೆ, ಕಾಮನ್ ಸೆನ್ಸ್ ರೂಲ್ ಅಡಿಪಾಯದಲ್ಲೇ ನಮ್ಮ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅನ್ನ ನಾವು ಹುಟ್ಟು ಹಾಕೋಣ ಅಂತ. ಫ್ರಾನ್ಸ್ ನಲ್ಲಿ ಸ್ವಲ್ಪ ಭಿನ್ನವಾದ ವ್ಯವಸ್ಥೆ ಇದೆ. ಸೊ ಈ ಕಾಮನ್ ಸೆನ್ಸ್ ರೂಲ್ ಅನ್ನೇ ಬ್ರಿಟಿಷರು ಭಾರತದಲ್ಲಿ ತಂದಂತದ್ದು. ಸೊ ಇವರು ನನಗೆ ಗೊತ್ತಿದೆ ನಾನು ಎಲ್ಲಿ ಊತ ಹಾಕಿದ್ದೀನಿ ಅಂತ ಹೇಳಿದಾಗ, ಅವ್ರು ಮಾಡಬೇಕಾಗಿರೋ ಮೊದಲನೇ ಕೆಲಸ ಅಲ್ಲಿ ಹೋಗಿ ಆತನಿಗೆ ಹಾರೆ ಪಿಕಾಸಿ ಕೊಟ್ಟು ತೆಗಿಯಪ್ಪ ಸ್ವಲ್ಪ, ಆಮೇಲೆ ಉಳಿದವ್ರು ನಮ್ಮ ತಂಡದವ್ರು ತೆಗಿತಾರೆ ಅಂತ. ಅಂಡ್ ಆಲ್ ಸೆಡ್ ಅಂಡ್ ಡನ್, ಅಷ್ಟು ದೊಡ್ಡ ಅಂದ್ರೆ ಧರ್ಮಸ್ಥಳ ಬೆಂಗಳೂರಿನಷ್ಟು ದೊಡ್ಡ ಪ್ರಾಂತ್ಯ ಅಲ್ಲ ನಿಜ, ಬಟ್ ಆದ್ರೆ ಅಲ್ಲಿರುವಂತ ಜಾಗವೇ ಕೂಡ ಒಬ್ಬ ಮನುಷ್ಯನಿಗೆ ಅದು ದೊಡ್ಡ ಜಾಗವಾಗತ್ತೆ. ಅಷ್ಟೊಂದು ದೊಡ್ಡ ಜಾಗ ಅಲ್ವಾ. ಅಷ್ಟೊಂದು ದೊಡ್ಡ ಜಾಗದಲ್ಲಿ ಎಲ್ಲಿ ಹೂತ್ ಹಾಕಿದ್ದಾರೆ, ಅದ್ರ ಬದಲು ಈತ 3 ಅಡಿ ದೂರದಲ್ಲಿ ಹಾಕಿದ್ರೆ ಏನು ಸಿಗೋದಿಲ್ಲ ಅಲ್ವಾ. ಈಗಿದ್ದಾಗ ಈತನಿಗೆ ಅವಕಾಶ ಕೊಡದೇ ಇರೋದನ್ನ ನೋಡಿದ್ರೆ 2 ಆಸ್ಪೆಕ್ಟ್ ಅನ್ನ ಪೊಲೀಸ್ನವ್ರು ಕನ್ಫರ್ಮ್ ಮಾಡ್ತಾ ಇದಾರೆ. ಒಂದು, ಈತನಿಗೆ ಫೋಟೋಗ್ರಾಫಿಕ್ ಮೆಮೊರಿ ಇದೆ ಅಂತ ಅವ್ರಿಗೆ ಅನ್ಸಿರ್ಬೋದು. ಈಗ ಸೂಟ್ಸ್ ಅಂತ ಬಹಳ ಪಾಪ್ಯುಲರ್ ಅಮೆರಿಕನ್ ಸೀರೀಸ್ ಅಂತ ತಾವು ನೋಡ್ತೀರಿ, ಅದನ್ಗೆ ಫೋಟೋಗ್ರಾಫಿಕ್ ಮೆಮೊರಿ ಇರುತ್ತೆ. ಅದ ಯಾವುದೇ ತೀರ್ಪನ್ನ ಓದಿದ್ರೆ, ಯಾವುದೇ ಕಾನೂನನ್ನು ಓದಿದ್ರೆ ಅರ್ಥ ಮಾಡ್ಕೊಂಡ್ಮೇಲೆ ಮರೆಯೋದೇ ಇಲ್ಲ. ಸೊ ಅಷ್ಟು ದೊಡ್ಡ ಜಾಗ ಧರ್ಮಸ್ಥಳ. ಈತ ಭಾವಿಸಿರ್ತಾನೆ ಆ ತೆಂಗಿನ ಮರದ ಕೆಳಗೆ ಅಂತ. ಆ ತೆಂಗಿನ ಮರ ಇವಾಗ ಇಲ್ಲ ಅಂತ ಭಾವಿಸೋಣ. ಅಲ್ಲಿ ಹಾಕೋ ಬದಲು 3 ಅಡಿ ದೂರದಲ್ಲಿ ಹಾಕಿದ್ರೆ ಏನು ಸಿಗೋದಿಲ್ಲ ಅಲ್ವಾ. ಸೊ ಇಂಥ ತರ್ಕ, ಈ ತರ ಇದನ್ನ ಸಾಧಾರಣವಾಗಿ ಪೊಲೀಸರು ಅರ್ಥ ಮಾಡ್ಕೊಂಡಿದ್ದಿದ್ರೆ ಆತನನ್ನ ಧೈರ್ಯವಾಗಿ ಮೊದಲನೇ ದಿನವೇ ಕರ್ಕೊಂಡೋಗಿ ಹೇಳಿರ್ತಿದ್ರು, ಬಾಪ ಮಾಡು ನೋಡೋಣ, ನೀನ್ ಬರೀ ಸುಳ್ಳು ಹೇಳ್ತಿದ್ಯಾ ಅಂತ. ಆದ್ರೆ ಈವರೆಗೆ 15 ದಿನ ಆದ್ರೂ ಮಾಡಿಲ್ಲ. ಸೊ ಯಾಕಂದ್ರೆ ವರ್ಕ್ ತೆಗಿಯೋದು ಅಂದ್ರೆ ಏನ್ ತಮಾಷೆನಾ?
ಆತನೇ ಹೇಳ್ತಿದ್ದೇನು, ಪ್ರಾಣ ಬೆದರಿಕೆಯಿಂದ ಜೀವ ಬೆದರಿಕೆ ಒಡ್ಡಿ ನನ್ನನ್ನ ಹೂತ್ ಹಾಕ್ಸಲಾಯ್ತು ಅಂತ. ಅಂದ್ರೆ ಆತ ಹೂತ್ ಹಾಕ್ಬೇಕಾದಂತ ವಿಧಾನ ಹೇಗಿತ್ತು ಅಂದ್ರೆ ಮೇಲ್ಮೇಲೆ ಮಾಡಿದ್ರೆ ಆತನಿಗೆ ಮತ್ತೆ ಏಟ್ ಬಿದ್ದಿರ್ತಿತ್ತು ಅಲ್ವಾ. ಅಂದ್ರೆ ನಾವ್ ಇದನ್ನ ಭಾವಿಸ್ಕೊಳ್ತಿದೀವಿ, ಆಲ್ ಸೆಡ್ ಅಂಡ್ ಭಾವಿಸ್ಕೊಳ್ತಿದೀವಿ ಅನ್ನೋದಕ್ಕಿಂತನೂ ಆತ ಹೇಳಿರೋ ಅದರ ಲಾಜಿಕಲ್ ಅಸಂಪ್ಷನ್ ಇದು. ಸೊ ಊತ್ ಹಾಕಿದಾನೆ. ಅಂಡ್ ಮನುಷ್ಯನ ದೇಹ ಆನೆ ಒಂದು ದೇಹದಷ್ಟು ದೊಡ್ಡದಾಗಿರೋದಿಲ್ಲ ಅಲ್ವಾ. ಸಣ್ಣ, ಯಾಕಂದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ವ್ಯಕ್ತಿಗಳು ದಪ್ಪದಾಗ ಕಾಣಿಸಿದ್ರು ಕೂಡ ಅಸ್ಥಿ ಪಂಜರ ಬಹಳ ಸಣ್ಣವಾಗಿರುತ್ತೆ. ಅದನ್ನ ನೀವು ಹೂತ್ ಹಾಕಿದ್ಮೇಲೆ 2 ಅಡಿ, ಆ 2 ಅಡಿ ಒಳಗೆ ನೀವು ಆಕ್ಚುಲಿ ಇನ್ಸಿಷನ್ ಮಾಡ್ಬೇಕಾಗತ್ತೆ, 2 ಅಡಿ ಒಳಗೆ ಎಕ್ಸ್ಕವೇಷನ್ ಮಾಡ್ಬೇಕಾಗತ್ತೆ. ಅದೇ. ಅಂಡ್ ಪೊಲೀಸ್ನವ್ರು ಏನ್ ಮಾಡ್ತಾರೆ, ಆತನಿಗೆ 100 ಎಕ್ಸಿಮೇಷನ್ ಮಾಡ್ಲಿಕ್ಕೆ ಅವಕಾಶ ಕೊಡಲ್ಲ. 100 ಅನ್ಸಕ್ಸಸ್ಫುಲ್ ಅಂದ್ರೆ ಫೇಲ್ಯೂರ್ ಗಳಿಗೆ ಅವಕಾಶ ಕೊಡಲ್ಲ. 3, 4, 5 ಎಷ್ಟೋ ಕೊಟ್ಟು ಕ್ಲೋಸ್ ಮಾಡ್ತಾರೆ. ಅಂದ್ರೆ ಆತನ ಕೈಲಿ ಆಗ್ಲೇ ಇಲ್ಲ ಅಂದ್ರೆ 1 ಕೊಡ್ತಾರೆ, 2 ಕೊಡ್ತಾರೆ, 3 ಕೊಡ್ತಾರೆ, ಹೆಚ್ಚಂದ್ರೆ 4, 5 ಕೊಟ್ಟು ಕ್ಲೋಸ್ ಮಾಡ್ತಾರೆ. ಸೊ ಇದ್ರಲ್ಲಿ ಪೊಲೀಸ್ನವ್ರು ಮೀನಾಮೇಷ ಎಣಿಸ್ತಿರೋದು ನೋಡಿದ್ರೆ ಆತನನ್ನ ನಂಬೋದೇ ಇಲ್ಲ ಅಂತ ಮೊದಲನೇ ದಿನ ಹೇಳ್ತಿದ್ದಂತವ್ರಿಗೂ ಇವಾಗ ಆಕ್ಚುಲಿ ಕನ್ವಿಕ್ಷನ್ ಬಂದ್ಬಿಟ್ಟಿದೆ. ನಿನ್ನೆಯಿಂದ ನಾನು ಮಾತನಾಡ್ಲಿಕ್ಕೆ ಶುರು ಮಾಡ್ತಿರೋದ್ರೆ ನನ್ನ ಕಿವಿಗೆ ಬರ್ತಿರೋದೇ ಅದು. ಸೊ ಆ ರೀತಿ ಕನ್ವಿಕ್ಷನ್ ಬಂದ್ಬಿಟ್ಟಿದೆ ಜನರಿಗೆ. 2 ಅಡಿ ಜಾಗ ಅಲ್ಲ, ಅಷ್ಟು ದೊಡ್ಡ ಕಿಲೋಮೀಟರ್ ಗಟ್ಟಲೆ ಇರೋ ಜಾಗದಲ್ಲಿ 2 ಅಡಿ ಜಾಗದಲ್ಲೇ ಅವನು ಹೋಗಿ ಹಾಕ್ಬೇಕು. ಇವಾಗ ನೋಡಿ, ಅವನು ಯಾವ ಕೇಸನ್ನ ಹೇಳ್ಕೊಂಡ್ ಬಂದಿದ್ದಾನೆ ಇದಕ್ಕೆ ಪೊಲೀಸ್ನವ್ರ ಮುಂದೆ. ಇದು 100 ವರ್ಷಗಳಿಗೆ ಒಮ್ಮೆ ಇಂಥ ಪ್ರಕರಣ ಬಂದ್ರೆ ಹೆಚ್ಚು. ಎಷ್ಟು ಕಷ್ಟವಿದೆ ಆತ ಹೇಳ್ತಿರೋದನ್ನ ಮಾಡೋದಿಕ್ಕೆ. ಆ ಒಂದು ದೊಡ್ಡ ಜಾಗದಲ್ಲಿ 2 ಅಡಿ ಈ ಜಾಗದಲ್ಲೇ ಆತ ಒಂದು ಗುದಿಬೇಕಾಗತ್ತೆ, ಗುದ್ಲಿಯನ್ನ ಹಾಕ್ಬೇಕಾಗತ್ತೆ. ಅದು ಸುಲಭವಾದ ಕೆಲ್ಸವಾ? ಸ್ಟ್ಯಾಟಿಸ್ಟಿಕಲ್ ಪ್ರಾಬಬಿಲಿಟಿ ತಗೊಂಡಿದ್ರೆ ಪೊಲೀಸ್ನವರು ಫಸ್ಟ್ ಡೇ ಅದನ್ನ ಮಾಡಿಸಿರ್ಬೇಕಿತ್ತು. ಕರೆಕ್ಟ್ ಸರ್. ಇನ್ನೊಂದು ಪ್ರಶ್ನೆ ಸರ್, ಈಗ ಬ್ರೈನ್ ಮ್ಯಾಪಿಂಗ್ ತೀರಾ ಅನಿವಾರ್ಯ ಅಂತ ಆದ್ರೆ, ಆ ಸೈಂಟಿಫಿಕ್ ಪ್ರಕ್ರಿಯೆಗಳು ಏನಿದೆ ಅನಿವಾರ್ಯ ಅಂತ ಆದ್ರೆ, ಸಾಕ್ಷಿದಾರ ರೆಡಿ ಇದಾರ ಅದೆಲ್ಲದಕ್ಕೂ ಕೂಡ? ಫಸ್ಟ್ ಅಂಡ್ ಫಾರ್ಮೋಸ್ಟ್ ಎಕ್ಸಿಮೇಷನ್ ಇಲ್ಲದೆ ಆತ ಯಾವ ಬ್ರೈನ್ ಮ್ಯಾಪಿಂಗ್ ಅವಶ್ಯಕತೆ ಬರೋದಲ್ಲ. ಎಕ್ಸಿಮೇಷನ್ ಮುಂಚೆ ಒಂದು 2ನೇ ಆತನ ಕಂಪ್ಲೇಂಟ್ ನಲ್ಲಿ ಆತ ಹೇಳಿದಾನೆ, ನನ್ನ ಒಂದು ಹೇಳಿಕೆಯನ್ನ ಇದ್ ಮಾಡ್ಲಿಕ್ಕೆ ನಾನು ಇದು ಬ್ರೈನ್ ಮ್ಯಾಪಿಂಗು ಮತ್ತೆ ಯಾವುದೇ ತರನಾದ ಬ್ರೈನ್ ಮ್ಯಾಪಿಂಗ್ ಅಲ್ಲ, ಪಾಲಿಗ್ರಾಫ್ ಯಾವುದೇ ತರ ಟೆಸ್ಟ್ಗೆ ಒಪ್ಕೊಳ್ಳೋದಕ್ಕೆ ರೆಡಿ ಇದೀನಿ ಅಂತ. ಆತನನ್ನ ಜರೂರಾಗಿ ಆತ ಎಕ್ಸ್ಕವೇಷನ್ ಮಾಡಿದ್ಮೇಲೆ ಇದಕ್ಕೆ ಕಾರಣಕರ್ತರು ಯಾರು ಅಂತ ಕೊಟ್ಟಿದ್ದಾನಲ್ಲ ಹೇಳಿಕೆ, ಆ ವಿಚಾರವಾಗಿ ಇನ್ನೂ ದೃಢಪಡಿಸ್ಕೊಳ್ಳಿಕ್ಕೆ ಅಗತ್ಯವಾಗಿ ಮಾಡಬಹುದು. ಆದ್ರೆ ಎಕ್ಸಿಮೇಷನ್ ಮುಂಚೆ ಯಾವ ಎಕ್ಸಿಮೇಷನ್ ಅನ್ನ ಇಷ್ಟು ದಿನ ತಡೆಯೋದ್ರ ಜೊತೆಗೆ ಪೊಲೀಸ್ ಅಧಿಕಾರಿ ಪದೇ ಪದೇ ಕೇಳ್ತಿದ್ದಾನೆ ಜಾಗ ಕೊಡು ಅಂತ. ಈ ನಿಟ್ಟಿನಲ್ಲಿ ಆತ ಮಾತ್ರ ಅಲ್ಲ, ನೀವು ತುಂಬಾ ಏನು ತಿಳುವಳಿಕೆ ಈಗಷ್ಟೇ ಲಾ ಪಾಸ್ ಮಾಡಿರೋ ಹುಡುಗನ ಕರ್ಕೊಂಡ್ ಬಂದ್ರು ಅವನು ಅಪೋಸ್ ಮಾಡ್ತಾನೆ. ಎಕ್ಸಿಮೇಷನ್ ಮಾಡ್ಬಿಟ್ಟು ಏನ್ ಬೇಕೋ ಕೇಳಿ ಅಂತ. ಎಕ್ಸಿಮೇಷನ್ ಆಗದೆ ಯಾವುದಕ್ಕೂ ಅವಕಾಶ ಇರಲ್ಲ. ಓಕೆ ಸರ್, ಈಗ ಕೊನೆಯ ಪ್ರಶ್ನೆ. ರಾಜ್ಯದಲ್ಲಿ ಒಂದು ಸೆನ್ಸೇಷನ್ ಕೇಸ್ ಇದು, ಜನ ಬಹಳ ನಿರೀಕ್ಷೆಯಲ್ಲಿದ್ದಾರೆ. ನಾವೆಲ್ಲರೂ ಕೂಡ ಜನಸಾಮಾನ್ಯರು ಒಂದು ನ್ಯಾಯದ ನಿರೀಕ್ಷೆನ ಇಟ್ಕೊಳ್ಬಹುದಾ ಸರ್? ಈಗ ನ್ಯಾಯ ಸಿಗುತ್ತೆ ಅಂತ ನನ್ನ ನಂಬಿಕೆ ಇದೆ. ಒಂದು 2ನೇದು, ನಾವು ಹೋರಾಟ ಮಾಡ್ತಿರೋ ನಮ್ಮ ಹೋರಾಟದಲ್ಲಿ ನಮ್ಗೆ ನಂಬಿಕೆ ಇದೆ. ಅಂಡ್ ನಮ್ಮ ಉದ್ದೇಶದ ಬಗ್ಗೆನೂ ಪಾರದರ್ಶಕತೆಗೂ ಕೂಡ ನಮ್ಗೆ ನಂಬಿಕೆ ಇದೆ. ಸೊ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ನಮ್ಗಂತೂ ಇದೆ. ಪ್ರತಿದಿನ ಹೋರಾಟ ಮಾಡ್ತಾ ಇದೀವಿ. ಬಟ್ ಹೋರಾಟದ ಹಿಂದೆ ಈ ಹೋರಾಟ ಮಾಡ್ಲಿಕ್ಕೆ ಶಕ್ತಿ ಎಲ್ಲಿಂದ ಬರುತ್ತೆ ಅಂದ್ರೆ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ಅಂತೂ ಖಂಡಿತ ಇದೆ. ಎಷ್ಟೇ ಸಮಸ್ಯೆ ಆದ್ರೂ ಕೂಡ, ಎಷ್ಟೇ ಒಂದು ವಿರೋಧ ಎದುರಾದ್ರೂ ಕೂಡ ಇದ್ರಲ್ಲಿ ಖಂಡಿತ ನ್ಯಾಯ ಸಿಗುವಂತದ್ದೇ ಆಗತ್ತೆ ಅಂತ ನಂಬಿಕೆ ಇದೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್.